ಜಯತಿ ಹರಿರಚಿಂತ್ಯಗ ಸರ್ವದೇವೈಕವಂದ್ಯಗ ಪರಮ ಗುರುರಭೀಷ್ಟಾವಾಪ್ತಿದಃ ಸಜ್ಜನಾನಾಂ ನಿಖಿಲ ಗುಣಗಣಾರ್ಣೋ ನಿತ್ಯ ನಿರ್ಮುಕ್ತ ದೋಷಗ ಸರಸಿಜನಯನೋऽಸೌ ಶ್ರೀಪತಿರ್ಮಾನದೋ ನಗ ಅಶೇಷ ವಾಗ್ಜಾಡ್ಯಮಲಾಪಹಂತ್ರಿ ನವಂ ನವಂ ಸ್ಪಷ್ಟ ಸೌವಾಕ್ಪ್ರದಾಯಿನಿ ಮಮೇಘ ಜಿಹ್ವಾಗ್ರ ಸುರಂಗ ನರ್ತಕೀ ಭವ ಪ್ರಸನ್ನ ವದನೆ ಚ ಮೇ ಶ್ರೀಃ ವ್ಯಾಪ್ತಿರ್ಯಸ್ಯ ನಿಜೇ ನಿಜೇನ ಮಗಸಾ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋಥ ವಿಷಯೇ ಸತ್ಯರ್ನ ವೈ ಬಾಧಿತೆ ನೈವಾಸ್ತಿ ಪ್ರತಿಪಕ್ಷಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸಮೇ ಭೂಯಾತ್ ತತ್ವವಿನಿರ್ಣಯಾಯ ಭಗವಾನ್ ಆನಂದತೀರ್ಥೋ ಮುನಿಃ ವಾಣಿತೆ ಕರವಾಣ್ಯಂಬ ಚರಣೌ ಹೃದಿ ಸರ್ವದಾ ಮಧ್ವಾಕ್ಯ ಸರಣಿರ್ಭೂಯಾತ್ ಶ್ರೀಮದಾಚಾರ್ಯ ಭಾವಗ ನಮೋಸ್ತು ತಾತ್ವಿಕಾ ದೇವಾಗ ವಿಷ್ಣುಭಕ್ತಿ ಪರಾಯಣಾಗ ಧರ್ಮ ಮಾರ್ಗೇ ಪ್ರೇರಯಂತು ಭವಂತಃ ಸರ್ವಗೇವ ಹಿ ಯಸ್ಯ ವಾಕ್ ಕಾಮಧೇನುರ್ನಗ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯ ಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ ಪ್ರಣಮತ್ ಕಾಮಧೇನುಂಚ ಭಜತ್ ಸುರತರೂಪಮಂ ಶ್ರೀಭಾವಬೋಧಕೃತ್ಪಾದ ಚಿಂತಾಮಣಿಮುಪಾಸ್ಮಹೇ ಅಸ್ಮದ್ಗುರು ಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತಾನ್ ನಮಸ್ಸೇ ಗುರೂನ್ ಮಮ ಆಪಾದಮೌಳಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಓಷ್ಠಾಪಿಧಾನಾನಕುಲೀದಂತೈಃ ಪರಿವೃತಾಪವಿಃ ಸರ್ವಸ್ಯೈವಾಚ ಈಶಾನಾ ಚಾರುಮಾಮಿಹ ವಾದಯೇತ್ ಕಾಂತಾಯ ಕಲ್ಯಾಣಗುಣೈಕಧಾಮ್ನೇ ನವದ್ಯುನಾಥ ಪ್ರತಿಮಪ್ರಭಾಯ ನಾರಾಯಣಾಯ ಅಖಿಲಕಾರಣಾಯ ಶ್ರೀಪ್ರಾಣನಾಥಾಯ ನಮಸ್ಕರೋಮಿ ಕಲಭಾಷಣ ಏವ ಸೂರಿಪೋತಃ ಕವಿರಾಸೀದನವದ್ಯಪದ್ಯವಾದಿ ಅವಭಾತಿ ನನುಪ್ರಭಾ ಪ್ರಭಾವಿ ಭಗವಾನ್ ಬಾಲತರೋಪಿ ದಿಗ್ಭಾನುಃ ಸ್ವಸ್ತಿ ಅಸ್ತು. ತ್ರಿವಿಕ್ರಮ ಪಂಡಿತಾಚಾರ್ಯರ ಚರಿತೆಯನ್ನು ಬಹಳ ಮನೋಜ್ಞವಾಗಿ ನಿರೂಪಣೆಯನ್ನು ಮಾಡ್ತಾ ಇದ್ದಾರೆ ಅವರ ಪುತ್ರರು ವರಕುಮಾರರು ನಾರಾಯಣ ಪಂಡಿತಾಚಾರ್ಯರು. 16 ಸರ್ಗದಂತಹ ದೊಡ್ಡದಾದ ಕಾವ್ಯವನ್ನು ರಚನೆ ಮಾಡುವಾಗ ಆಚಾರ್ಯರಿಗೂ ತಮ್ಮ ತಂದೆಗೂ ಭೇಟಿಯಾದ ಪ್ರಸಂಗ. ಅವರ ಅಜ್ಜ ಸುಬ್ರಹ್ಮಣ್ಯ ಪಂಡಿತರ ಒಂದು ವೈಶಿಷ್ಟ್ಯ, ಅವರ ಅಜ್ಜಿ ಅವರು ರುದ್ರದೇವರನ್ನು ನಾರಾಯಣನನ್ನು ಉಪಾಸನೆ ಮಾಡಿ 2 ಮಕ್ಕಳನ್ನು ಪಡೆದದ್ದು. ಒಬ್ಬ ಮಗನಿಗೆ ತ್ರಿವಿಕ್ರಮ ಅಂತ ಹೆಸರಿಟ್ಟದ್ದು, ಇನ್ನೊಬ್ಬರಿಗೆ ಶಂಕರ ಅಂತ ಹೆಸರಿಟ್ಟದ್ದು. ಅವರು ಹೇಗಿದ್ರು ಬಾಲ್ಯದಲ್ಲಿ ಅಂತನ್ನುವಂತಹ ವಿಚಾರವನ್ನು ತಿಳಿಸ್ತಾರೆ. ಪಂಡಿತಾಚಾರ್ಯರ ಬಾಲ್ಯ ಹೇಗಿತ್ತು, ವಾಯುಸ್ತುತಿಯಂತಹ ಸ್ತುತಿಯನ್ನು ರಚನೆ ಮಾಡುವಾಗ ಅವರ ಒಂದು ವಿದ್ವತ್ ಹೇಗಿತ್ತು ಅಂತನ್ನುವುದನ್ನು ನಾವು ಊಹಿಸಿಕೊಳ್ಳಬಹುದು. ಅವರು ರಚನೆ ಮಾಡಿರುವ ಶ್ಲೋಕಗಳನ್ನು ನೋಡಿದಾಗಲೇನೆ ಅವರಲ್ಲಿರುವ ಪಾಂಡಿತ್ಯ ಅದು ಅಸದೃಶವಾದ ಪಾಂಡಿತ್ಯ ಅಂತ ಗುರುತಿಸಬಹುದು. ವಿಷ್ಣು ಸ್ತುತಿಯನ್ನು ನೋಡಿದಾಗ ಗುರುಗಳ ಆದೇಶದಂತೆ ಭಾಷ್ಯಕ್ಕೆ ವ್ಯಾಖ್ಯಾನವನ್ನು ಬರಿತಾ ಇರುವಾಗ ಗುರುವಾಜ್ಞಾ ಗೌರವಾಟ್ ಟೀಕಾಂ ಕುರ್ವನ್ ಭಾಷ್ಯಸ್ಯ ದುಷ್ಕರಾಂ ಶರರ್ಧ ವಿಕ್ರಮಾರ್ಯೋಸೌ ಮಹಾಚಾರ್ಯ ಮವೋಚತ ಅಂತ ಹೇಳಿ ತಮ್ಮ ತಂದೆಯವರಿಗೆ ಆದೇಶ ಮಾಡಿದ್ದಾರೆ ಆಚಾರ್ಯರು ಅನ್ನುವುದಕ್ಕಾಗಿ ಭಾಷ್ಯಕ್ಕೆ ವ್ಯಾಖ್ಯಾನ ಬರೆದಿದ್ದಾರೆ ಅಂತ ಹೇಳುವುದನ್ನು ಕೇಳಿದಾಗ ರೋಮಾಂಚನ ಆಗ್ತದೆ.
ತಿಥಿ ನಿರ್ಣಯವೆಂಬುವಂತಹ ಒಂದು ಗ್ರಂಥವನ್ನು ಬರೆದಿದ್ದರು ಅಂತ ಹೇಳಿ ವಾದಿರಾಜ ಸ್ವಾಮಿಗಳು ತಾವು ತಿಥಿ ನಿರ್ಣಯದಲ್ಲಿ ಒಂದು ಮಾತನ್ನು ಬರೀತಾರೆ. ಇದನ್ನು ನಾನು ತೆಗೆದುಕೊಂಡದ್ದು ತ್ರಿವಿಕ್ರಮ ಪಂಡಿತಾಚಾರ್ಯ ಕೃತಿಯಿಂದ ತೆಗೆದುಕೊಂಡಿದ್ದೇನೆ ಅಂತ ಬರೀತಾರೆ. ಅಲ್ಲಿದೆ ಈ ಮಾತೊಂದು ಬರೀತಾರೆ. ಅನೇಕ ಗ್ರಂಥಗಳು. ತತ್ವಪ್ರದೀಪದ ಪ್ರಾರಂಭದಲ್ಲಿ ಒಂದು 33 ಶ್ಲೋಕಗಳು ಆಚಾರ್ಯರ ಮಹಿಮೆಯನ್ನು ಹೇಳುವುದಕ್ಕಾಗಿ ಮೀಸಲಾಗಿ ಇಟ್ಟಿದ್ದಾರೆ. ಮಂಗಳ ಶ್ಲೋಕ, ಅದು ಬರೇ ಮಂಗಳ ಶ್ಲೋಕ ಆಚಾರ್ಯರು. ಗಂಧರ್ವ ವಿದ್ಯಾ ನಿಪುಣಸ್ಯ ತಸ್ಯ ಗಂಧರ್ವ ವರ್ಯೈರನುಗೀಯಮಾನ ಕೀರ್ತೇಹೆ ಕರೋಲ್ಲ ಸತ್ ಕಂದುಕವದ್ಭಾತಿ. ಆಚಾರ್ಯರ ಬಗ್ಗೆ ಹೇಳುವಾಗ ಗಂಧರ್ವ ವಿದ್ಯಾ ನಿಪುಣರಾಗಿದ್ರು ನಮ್ಮ ಆಚಾರ್ಯರು ಅಂತ ಸ್ತೋತ್ರ ಮಾಡುತ್ತಾರೆ. ಹಾಗಾಗಿ ತ್ರಿವಿಕ್ರಮ ಪಂಡಿತರ ಬಗ್ಗೆ ನಾವು ಕೇಳಲೇಬೇಕು, ತಿಳಿಲೇಬೇಕು. ನಿನ್ನೆ ಹೇಳಿದ್ವಿ, ಬಾಲ್ಯದಲ್ಲಿ ಇದ್ದಾಗ ಅವರು ಶ್ಲೋಕವನ್ನ ಮಾಡಿ ಹೇಳುವುದು ಅವರಿಗೊಂದು ಆಟ ಆಗಿತ್ತು. ಕಲಭಾಷಣಗೆ ವಸೂರಿಪೋತಃ ಕವಿರಾಸೀದನವದ್ಯ ಪದ್ಯವಾದಿ ಅವಭಾತಿ ನನು ಪ್ರಭಾವಿ ಭಗವಾನ್ ಬಾಲತರೋಪಿ ತಿಗ್ಮಭಾನು. ಬಾಲ್ಯದಲ್ಲಿ ಇದ್ದಾಗಲೇನೆ ಇಂತಹ ಪಾಂಡಿತ್ಯ ಅವರಲ್ಲಿ ಹೇಗೆ ಬಂದಿತ್ತು ಅಂತ ಕೇಳಿದ್ರೆ ಪ್ರಶ್ನೆಯೇ ಕೇಳಬೇಡ್ರಿ. ಉದಯಿಸುವ ಸೂರ್ಯನಲ್ಲಿ ಕಾಂತಿ ಇತ್ತ ಅಂತ ಪ್ರಶ್ನೆ ಕೇಳಿದಂತೆ ನೀವು. ಬಾಲತರೋಪಿ ಭಾನು ತಿಗ್ಮಯೇವ, ಅವನು ಉದಯಿಸುವ ಸೂರ್ಯನು ಚುರುಕೆ, ಬಿಸಿಲು ಕೊಡೋ ಚುರುಕೆ ಕೊಡ್ತಿರ್ತಾನೆ. ಆದ್ದರಿಂದ ಅವಶ್ಯವಾಗಿ ಅಂತಹ ಪಾಂಡಿತ್ಯ ಅವರ ಬಾಲ್ಯದಲ್ಲೇ ಇತ್ತು ಅಂತ ನಾವು ತಿಳ್ಕೊಳ್ಬೇಕು. ಇದಾದ ಮೇಲೆ 48ನೇ ಪದ್ಯದಲ್ಲಿ ಅವರು ಬರೆದಿರುವಂತಹ ಉಷಾಹರಣ ಕಾವ್ಯದ ಬಗ್ಗೆ ಮಾತಾಡ್ತಾರೆ. ಸುಂದರವಾದ ಕಾವ್ಯ, ಹೆಸರೇ ಹೇಳುವಂತೆ ಉಷಾಹರಣ. ಉಷಾದೇವಿಯನ್ನ ಅಪಹರಿಸಿಕೊಂಡು ಬಂದ ಕಥೆ ಇದೆ ಅಂತ ಭಾಗವತದಲ್ಲಿ, ಹರಿವಂಶದಲ್ಲಿ ಅನೇಕ ಕಡೆಗೆ ಆ ಕಥೆ ಬಂದಿದೆ. ಕೃಷ್ಣನ ಮೊಮ್ಮಗನಾಗಿರುವ ಅನಿರುದ್ಧ ಬಾಣಾಸುರನ ಮಗಳಾದ ಉಷಾದೇವಿಯನ್ನ ಲಗ್ನ ಮಾಡಿಕೊಳ್ಳುತ್ತಾನೆ. ಈ ಒಂದು ಕಥೆಯನ್ನ ಇಟ್ಟುಕೊಂಡು ಪಂಡಿತಾಚಾರ್ಯರು ವಿಸ್ತಾರವಾದ ಕಾವ್ಯವನ್ನು ರಚನೆ ಮಾಡುತ್ತಾರೆ. ನಿನ್ನೆ ಹೇಳಿದೆ, ಆ ಕಾವ್ಯದಲ್ಲಿನ ಒಂದು ಶ್ಲೋಕ ಹೇಳಿದ್ದೆ. ಅವರ ತಂದೆಯವರು ಅವರನ್ನು ಹೆಂಗೆ ಕೊಂಡಾಡಿದ್ದಾರೆ, ಪಂಡಿತಾಚಾರ್ಯರು ತಮ್ಮ ತಂದೆಯವರನ್ನು ಹೇಗೆ ಕೊಂಡಾಡಿದ್ದಾರೆ ಅಂತ ಹೇಳಿ. ಆ ಕಾವ್ಯವನ್ನ ಕೊಟ್ಟ ಲಿಕುಚ ವಂಶ ಅಂತ ಹೇಳುವ ಜೊತೆಗೆ ನಾರಾಯಣ ಪಂಡಿತಾಚಾರ್ಯರು, ಇದು ಒಂದು ಮರ, ಲಿಕುಚ ಮರ, ಇದು ಹಲಸಿನ ಮರ. ಹೇಗೆ ಒಂದು ಮರ ರೆಕ್ಕೆಗಳನ್ನ ಎಲ್ಲ ತನ್ನ ಶಾಖೆಗಳನ್ನ ಎಲ್ಲ ಕಡೆಗೆ ಹರಡಿಸಿಕೊಂಡು ಎಲ್ಲ ಪಕ್ಷಿಗಳಿಗೂ ಆಶ್ರಯವನ್ನು ನೀಡಬೇಕೋ, ದಾರಿ ಹೋಕರಿಗೆ ನೆರಳು ನೀಡಬೇಕೋ, ಬಯಸಿದವರಿಗೆ ಹಣ್ಣು ನೀಡಬೇಕೋ, ಹಾಗೆ ಈ ತ್ರಿವಿಕ್ರಮ ಪಂಡಿತಾಚಾರ್ಯರೆಂಬ ಹಲಸಿನ ಮರ ಉಷಾಹರಣವೆಂಬ ಕಾವ್ಯವನ್ನು ರಚನೆ ಮಾಡಿ ಎಲ್ಲರಿಗೂ ಅನುಗ್ರಹವನ್ನ ಮಾಡಿದ್ರು ಅಂತ ಹೇಳ್ತಾರೆ. ಸಕಲಾಂಗಯುತಾವಭಾತ ಶಾಖಾ ಸಮಯೇ ಪ್ರಾಪ್ತ ಉದಾರ ಪಕ್ಷಿ ಸೇವ್ಯ ಸಸರ್ಜ ಸದದ್ವಗೋಪಕೃತ್ಯೈ ಲಿಕುಚ ಕಾವ್ಯಫಲಂ ರಸಾಭಿಧಾನಂ. ಲಿಕುಚ ಕಾವ್ಯಫಲಂ ರಸಾಭಿಧಾನಂ. ಕಾವ್ಯಫಲಂ ಉಷಾಹರಣಾಖ್ಯಂ. ಭಾವಪ್ರಕಾಶಕದಲ್ಲಿ ಪಂಡಿತಾಚಾರ್ಯ ಹೇಳಿದರು, ಉಷಾಹರಣವೆಂಬುವಂತಹ ಕಾವ್ಯವನ್ನು ಬರೆದಿದ್ದಾರೆ. ಶ್ಲೋಕಾರ್ಥವನ್ನು ಒಂದು ಸಾಲಿನಲ್ಲಿ ಹೇಳಿ ಮುಗಿಸಿದ್ದೇನೀಗ. ಹೇಗೆ ಒಂದು ಮರ ಸಕಲಾಂಗ ಯುತಾವ ಭಾತ ಶಾಖ, ಎಲ್ಲ ಅಂಗಗಳಿಂದ ಕೂಡಿದ ಶಾಖೆಯಾಗಿರ್ತದೋ, ಸಮಯೇ ಪ್ರಾಪ್ತ ಉದಾರ ಪಕ್ಷಿ ಸೇವ್ಯ, ಆಯಾ ಸಮಯದಲ್ಲಿ ಬಂದ ಎಲ್ಲ ಪಕ್ಷಿಗಳಿಂದಲೂ ಸೇವನೀಯವಾಗಿದೆಯೋ ಮರ. ಸದತ್ವ ಗೋಪಕೃತ್ಯ, ದಾರಿ ಹೋಕರಿಗೆ ನೆರಳು ನೀಡುವಂತೆ ಇರುವ ಈ ಮರವು ಲಿಕುಚ ಕಾವ್ಯಫಲಂ ರಸಾಭಿರಾಮಂ. ಉಷಾಹರಣ ಹೇಗಿದೆ ಅಂತ ನಿನ್ನೆ ಹೇಳ್ತೀನಿ ಅಂತ ಹೇಳಿದ್ದೆ. ಒಂದೆರಡು ಶ್ಲೋಕಗಳನ್ನಾದರೂ ಅದರಿಂದ ನಾವು ತಿಳ್ಕೊಂಡ್ರೆ ಪಂಡಿತಾಚಾರ್ಯರ ಕಾವ್ಯ ಶಕ್ತಿ ಎಷ್ಟಿದೆ ಅನ್ನುವುದಕ್ಕೆ ಅವರ ಮಕ್ಕಳು ಇವರೆಷ್ಟು ಪಂಡಿತರಾದರು ಅಂತ ಅರ್ಥ ಆಗುತ್ತೆ. ಮಂಗಳ ಶ್ಲೋಕ ಮಾಡಿದ್ದಾರೆ. ಯಾರು ಮಂಗಳ ಶ್ಲೋಕ ಮಾಡಿದ್ದು? ತ್ರಿವಿಕ್ರಮ ಪಂಡಿತಾಚಾರ್ಯರು ಉಷಾಹರಣವೆಂಬ ಕಾವ್ಯದ ಮೊದಲ ಮಂಗಳ ಶ್ಲೋಕ. ಹೇಗಿದೆ ಅಂತ ಅರ್ಥ ಮಾಡಿಕೊಳ್ಬೇಕಾದ್ರೆ ಸ್ವಲ್ಪ ಆದರೂ ಮನಸ್ಸು ಅದು ವಿಕಾಸಗೊಂಡಿರಬೇಕು, ಬುದ್ಧಿ ಪೂರ್ಣ ವಿಕಾಸಗೊಂಡಿರಬೇಕು, ಅಂದ್ರೆ ಮಾತ್ರ ಅರ್ಥ ಆಗತ್ತೆ. ಪ್ರಾಚೀನರ ಕಾವ್ಯಗಳನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಸ್ವಲ್ಪ ಶ್ರಮ ಆಗಬೇಕಾಗ್ತದೆ. ಅದೇನೋ ಕಾದಂಬರಿ ಕಥೆ ಇದ್ದಂತೆ ಇರೋದಿಲ್ಲ. ಲಕ್ಷ್ಮೀ ಲಾವಣ್ಯ ಪೀಯೂಷ ಪಾನಪಾತ್ರ ಇತೆ ಕ್ಷಣ
ಸನೀಲ ನೀರದ ಶ್ಯಾಮ ಪಾತವೋ ಭಗವಾನ್ ಹರಿ. ಇದು ಅವ್ರ ಮಂಗಳ ಶ್ಲೋಕ ಮೊದಲನೇ ಇತ್ತು. ಏನಂತಾರ? ಸನೀಲ ನೀರದ ಶ್ಯಾಮ ಪಾತವೋ ಭಗವಾನ್ ಹರಿಹಿ. ನೀಲವರ್ಣದ ಕೃಷ್ಣನ ಇದ್ದಾನಲ್ಲ, ಅವನು ನಮಗೆ ಪಾತು ರಕ್ಷಣೆಯನ್ನು ಮಾಡಲಿ, ಅಥವಾ ನಿಮಗೆ ರಕ್ಷಣೆಯನ್ನು ಮಾಡಲಿ ಅಂತ ಹೇಳ್ತಾರೆ. ಸನೀಲ ನೀರದ ಶ್ಯಾಮ ಭಗವಾನ್ ಓ ಪಾತು ಹರಿಹಿ. ಹೇಗಿದ್ದಾನ ಪರಮಾತ್ಮ ಅಂದ್ರೆ ಚಲೋ ಕುಡ್ಕೊಂಡು ಕೂತಾನಂತ. ಏನ್ರಿ ಕುಡಿಯೋದು ಅಂದ್ಕೊಳ್ಳಿ ಗಾಬರಿ ಆಗಬಾರ್ದು. ಮತ್ತೆ ಎಲ್ಲಾರು ನಮಗೆ ಕುಡಿಯೋದಂದ್ರೆ ಒಂದೇ ಬರ್ತಿರ್ತಾರೆ, ಶಬ್ದ ಬೇರೆ. ಪಾನಕ ಕುಡ್ದ ಅಂತ ಅನ್ಬಾರ್ದ? ಇನ್ನು ನೀರು ಕುಡ್ದ ಅಂತಿಲ್ಲ, ಪಾನಕ ನೀರು ಮತ್ತೊಂದು ಮೂದೊಂದು ಇಲ್ವೇ ಇಲ್ಲೇನು? ಏನ್ ಕುಡಿತಾ ಇದ್ದಾನೆ ನಾರಾಯಣ ಅಂತ ಕೇಳಿದರೆ, ಲಕ್ಷ್ಮೀ ಲಾವಣ್ಯ ಪೀಯೂಷ ಪೂರ್ಣ ಪಾತ್ರ ಇತೆ ಕ್ಷಣ. ಲಕ್ಷ್ಮೀದೇವಿಯ ಲಾವಣ್ಯವೆಂಬುವುದನ್ನ ಪಾನ ಮಾಡ್ತಾ ಇದ್ದಾನಂತೆ. ಸೌಂದರ್ಯ, ಲಾವಣ್ಯ ಅಂದ್ರೆ ಸೌಂದರ್ಯ. ಲಕ್ಷ್ಮೀದೇವಿಯ ದೇಹದ ಸೌಂದರ್ಯವನ್ನ ಪಾನ ಮಾಡ್ತಾ ಇದ್ದಾನಂತೆ. ಹೇಗೆ ಕುಡಿತಾ ಇದ್ದಾನೆ ಅಂದ್ರೆ, ಪಾನ ಪಾತ್ರಾಯಿ ತೇಕ್ಷಣ, ತನ್ನ ಕಣ್ಣುಗಳೆಂಬ ಬೊಗಸೆಗಳಿಂದ ಲಕ್ಷ್ಮೀದೇವಿಯ ಸೌಂದರ್ಯವನ್ನ ಪಾನ ಮಾಡ್ತಾ ಇದ್ದ ಸನೀಲ ನೀರದ ಶ್ಯಾಮ ಪಾತವೋ ಭಗವಾನ್ ಹರಿಹಿ. ಅಂತಹ ಕೃಷ್ಣ ಪರಮಾತ್ಮ ನಿಮ್ಮ ರಕ್ಷಣೆಯನ್ನು ಮಾಡಲಿ ಅಂತ ಹೇಳ್ತಾ ಇದ್ದಾರೆ. ಒಳ್ಳೆ ಅದೇನಂತಾರೆ ಅದಕ್ಕೆ, ಸಂತೋಷದ ಸಮಯ. ಎಷ್ಟು ಸಂತೋಷದ ಸಮಯ ಅಂದ್ರೆ, ಲಕ್ಷ್ಮೀದೇವಿ ಜೊತೆಗೆ ಪರಮಾತ್ಮ ಸಂತೋಷದಿಂದ ಕೂತಾಗ ನೀವು ಕೇಳಿಕೊಂಡ್ರೆ ನಿಮ್ ಕೆಲಸ ಆಗ್ಬಿಡ್ತದಂತ. ಅದಕ್ಕೆ ದೇವರನ್ನ ಕೇಳ್ಕೊಳ್ಬೇಕಾದ್ರೆ ಯಾವಾಗ ಕೇಳ್ಕೊಬೇಕ್ರಿ? ಅವ ಸಂತೋಷ. ದೇವ್ರನ್ನ ದೇವ್ರನ್ನ ತಿಳ್ಕೊಬೇಡ್ರಿ, ಅವ ಯಾವಾಗಲೂ ಸಂತೋಷದಲ್ಲೇ ಇರ್ತಾನೆ ಪುಣ್ಯಾತ್ಮ, ಅವನಿಗೇನಾಗಬೇಕಾಗಿಲ್ಲ. ಯಾರದ್ದೇ ಮನೆಗೆ ಹೋಗಿ ಏನೇ ಕೇಳಬೇಕಾಗಿದ್ರೆ ಯಜಮಾನ ಸಂತೋಷದಲ್ಲಿ ಇದ್ದಾನೆ ಎಲ್ಲಿ ನೋಡ್ಕೋಬೇಕಂತ. ಯಾವಾಗ ಕೇಳ್ಬೇಕ್ರಿ? ಮಗ ಸೊಸಿ ಮೊಮ್ಮಕ್ಕಳು ಮನೆಗೆ ಬಂದಿರ್ಬೇಕ್ರಿ, ಅವಾಗ ಹೋಗಿ ಕೇಳ್ಬೇಕು, ಕೊಟ್ಬಿಡ್ತಾನೆ, ಕೆಲಸ ಆಗ್ಬಿಡ್ತಾವ ಅವಂಗ. ಇಲ್ಲ ಊಟ ಮಾಡಿ ಹೊಡೆ ತುಂಬ ಊಟ ಮಾಡಿ ಹೊರಗೆ ಕಟ್ಟಿ ಮೇಲೆ ಎಲೆಡಿಕೆ ಹಾಕೋ ತಾಂಬೂಲ್ ಹಾಕೊಂಡು ಕೂತಿರ್ತಾನೆ ನೋಡ್ರಿ, ಆವಾಗ ಹೋಗಿ ಕೇಳಿದ್ರಿ ಅಂದ್ರೆ ತಕ್ಷಣ ಕೆಲಸ ಆಗ್ತದೆ. ಅವನ ಕೆಟ್ಟ ಹಸ್ಕೊಂಡು ಹೊರಗೆ ಕೂತಿದ್ದ ಅಂತ ಇಟ್ಕೊಳ್ರಿ. ಅವ ಹಸದುಕೊಂಡು ಹೊರಗಡೆಗೆ ಕೂತಿದ್ದ, ನೀವು ಹೋಗಿ ಏನರ ಕೊಡ್ತೀರಿ ಯಜಮಾನ್ರು ಅಂದ್ರೆ ಕೊಡ್ತಾನೆ, ರೇಟ್ ಬರೋಬ್ಬರಿ ಹಾಕಿ. ಅವಾಗ ಕೇಳಬಾರ್ದು. ಅದಕ್ಕೆ ಕಾವ್ಯದಲ್ಲೆಲ್ಲ ಹೆಂಗಿರ್ತದೆ ಅಂತ ಕೇಳಿದ್ರೆ, ಹೀಗೆ ಅವನ ಸಂತೋಷದಿಂದಿದ್ದ ಸಮಯವನ್ನು ನೋಡ್ತಾರೆ. ಲಕ್ಷ್ಮೀ ಲಾವಣ್ಯ ಪೀಯೂಷ ಪೂರ್ಣ ಪಾತ್ರ ಇತೆ ಕ್ಷಣ ಸದೀನ ನೀರದ ಶ್ಯಾಮ ಭಗವಾನ್ ಪಾತವೋ ಹರಿಹಿ. ಆ ಭಗವಂತ ನಿಮ್ಮನ್ನು ರಕ್ಷಣೆ ಮಾಡಲಿ ಅಂತ. ಆ ಕಣ್ಣು ಹೆಂಗಿತ್ತು ದೇವರದ್ದು ಅಂತ ಕೇಳಿದ್ರೆ ಅದಕ್ಕೆ ಹೇಳಿದ್ದು, ಲಕ್ಷ್ಮೀ ಲಾವಣ್ಯವನ್ನ ಪಾನ ಮಾಡಲಿಕ್ಕೆ ಹೊರಟಿರುವಂತಹ ಪಾನ ಪಾತ್ರ ಆಯಿತೆ ಕ್ಷಣ ಅಂತ. ಅಲ್ಲಲ್ಲಿ ತೆಗೆದು ಹೇಳ್ತೀನಿ, ಎಲ್ಲ ಒಂದೇ ಕಡೆ ಇದ್ದದ್ದು ಹೇಳೋದಿಲ್ಲ. ದೇವಕಿ ದೇವಿಗೆ ಸಂತೋಷ ಆಯ್ತಂತ ಪಂಡಿತಾಚಾರ್ಯ ಕಲ್ಪನಾ. ಯಾವಾಗ ಸಂತೋಷ ಆಯ್ತು ದೇವಕಿಗೆ ಅಂತಂದ್ರೆ, ತಾವತೀಂನ ಮುದಮಾದದೆ ಪುರಾ ಪುತ್ರವತ್ಯಪಿ ಪತತ್ರಿಕೇತುನ. ತಾವತೀಂನ ಮುದಮಾದದೆ ಪುರಾ ಪುತ್ರವತ್ಯಪಿ ಪತತ್ರಿಕೇತುನ. ಯಾವತೀಂ ನೃಪಸುತಾಕರಾಂಬುಜದ್ವಂದ ವಂದಿತ ಪದಾತು ದೇವಕಿ. ಯಾವಾಗ ಬಹಳ ಸಂತೋಷ ಆಯ್ತು? ಕೃಷ್ಣ ಹುಟ್ಟಿದಾಗ ಸಂತೋಷ ಆಗಿದ್ದಿಲ್ಲಂತಕಿಗೆ. ಏನ್ರಿ ಮತ್ತೆ ದೇವಕಿ ಕೃಷ್ಣ ಹುಟ್ಟಿದಾಗ ಸಂತೋಷ ಆಗಿಲ್ಲ ಅಂದ್ರೆ ಇನ್ಯಾವಾಗ ಸಂತೋಷ ಆಗ್ಬೇಕು? ಪ್ರಾಮಾಣಿಕವಾಗಿ ಹೇಳಿ. ಪಂಡಿತಾಚಾರ್ಯ ಕೇಳ್ತಾರೆ, ಎಲ್ಲಾದ್ರೂ ದೇವಕಿ ದೇವಿಗೆ ಕೃಷ್ಣ ಹುಟ್ಟಿದಾಗ ಸಂತೋಷ ಆಗಿತ್ತು ಅಂತ ಹೇಳೋಣಂತ. ಅದು ಗೊತ್ತು ಕೂತಿಲ್ಲ ಹೆಣ್ಮಗಳು. ಹುಟ್ಟಿದ್ದೆಲ್ಲ ಹೋಗ್ಯಾವ, ಹುಟ್ಟಿದ್ದೆಲ್ಲ ಹೋಗಿ. ಆದರೂ ಗಂಡು ಹುಟ್ಟಿಯೋದ್ರಲ್ಲಿ ಸಂತೋಷ ಆಗ್ತಿರ್ತದೆ, ಇಲ್ಲಂದಿಲ್ಲ. ಇದ್ರ ಮೇಲೊಂದು ಮಜಾ ಹೇಳ್ತಾರೆ ಪಂಡಿತಾಚಾರ್ಯ. ತಾವತೀಂನ ಮುದಮಾದದೆ ಪುರಾ. ಪುರ ಹಿಂದಕ್ಕೆ ತಾವತೀಂ ಮುದಂನ ಆದದೆ, ಅಷ್ಟು ಸಂತೋಷ ಆಗಲಿಲ್ಲ. ಪುತ್ರವತ್ಯಪಿ ಪತತ್ರಿಕೇತುನ. ಗರುಡಧ್ವಜನಾದ ಕೃಷ್ಣನ ಪಡೆದಾಗಲೂ ಅಷ್ಟು ಸಂತೋಷ ಆಗಲಿಲ್ಲ. ಎಟ್ ಸಂತೋಷ, ರುಕ್ಮಿಣೀ ದೇವಿಯರು ಬಂದು ಬಾಗಿ ಅತ್ತೆಯವರ ನಮಸ್ಕಾರ ಮಾಡಿದ್ರಲ್ಲ, ಆಗಾದಷ್ಟು ಅಂತ ಬರಿತಾ ಇದ್ದಾರೆ. ಎಷ್ಟು ಸಂತೋಷ ಇರ್ತದೆ ನೋಡ್ರಿ. ಅತ್ತೆಯವರಿಗೆ ಎಷ್ಟು ಆನಂದ ಆಗ್ತಿರ್ತದೆ. ಸೊಸಿ ತಲಿ ಬಾಗಿಸಿ ನಮಸ್ಕಾರ ಮಾಡಿದ್ರೆ ಅಕ್ಕಿನೂ ಅವರಂಗೆ ಶಟ್ಕೋ ತಡ್ಯಾಡ್ತಿದ್ರೆ ಆಗಂಗೆ ಇಲ್ಲ. ಅದಕ್ಕೆ ಅತ್ತಿ ಅಂತಕೊಂಡು ಹೇಳಿ ತಲಿ ಬಾಗಿಸಿ ನಮಸ್ಕಾರ ಮಾಡಿದ್ಲು ಅಂತಂದ್ರೆ ಮುಗಿದು ಹೋಯ್ತು. ಪಂಡಿತಾಚಾರ್ಯ ಅಷ್ಟೇ ಮಾಡಿದ್ರು. ತಾವತೀಂ ನೃಪಸುತಾಕರಾಂಬುಜದ್ವಂದ ವಂದಿತ ಪದಾತು ದೇವಕಿ. ಯಾವಾಗ ಅವಳಿಗೆ ಆನಂದ ಆಯಿತು? ಸೊಸಿ ಬಂದು ಅತ್ತಿಗೆ ನಮಸ್ಕಾರ ಮಾಡಿದಾಗ ಪರಮಾನಂದ ಆಯಿತು. ಅತ್ತೆಯವ್ರಿಗೆ ಖರೆ ಆನಂದ ಆಗೋದು ಅವಾಗ ಆಗ್ತಿರ್ತದ್ರಿ. ಇನ್ನು ಮುಂದೆ ಎಲ್ಲ ಸಿನಿಮಾ ನೋಡ್ಲಿಕ್ಕೆ ಬರ್ತದೆ ಅಂತ ತಿಳ್ಕೊಂಡು ಹೇಳಿ ಆವಾಗ ಆಗ್ತಿರ್ತದಂತ, ಮೊದ್ಲಿಗೆ ಆಗಂಗಿಲ್ಲಂತ. ಅದಕ್ಕೆ ಯಾರು ಅತ್ತೆಯವ್ರು ತಪ್ಪು ತಿಳ್ಕೊಳಿಕ್ ಹೋಗ್ಬೇಡ್ರಿ, ಯಾರು ಸೊಸಿ ಆಗೋರಿದ್ರೆ ಅವರು ತಪ್ಪು ತಿಳ್ಕೊಳಿಕ್ ಹೋಗ್ಬೇಡ್ರಿ. ಎರಡರ ಮಧ್ಯದಲ್ಲಿ ಕುತ್ಕೊಂಡಿರ್ತೀವಿ ನಾವೆಲ್ಲ. ತಾವತೀಂನ ಮುದಮಾದದೆ ಪುರಾ ಪುತ್ರವತ್ಯಪಿ ಪತತ್ರಿಕೇತುನ.
ಯಾವತೀ ನೃಪಸುತಾಕರಾಂಬುಜದ್ವಂದ್ವ ವಂದಿತ ಪದಾತು ದೇವಕಿ. ಯಾವುದು ನಿತ್ಯ ಮನೆಯಲ್ಲಿ ನಡೀತಾ ಇರ್ತದಲ್ಲ, ಆ ಮನೆಯಲ್ಲಿ ನಡೆಯೋದನ್ನೇ ಪಂಡಿತಾಚಾರ್ಯರು ವರ್ಣನೆ ಮಾಡ್ತಾರೆ. ಅಕ್ಕಿ ರುಕ್ಮಿಣಿ ಸೌಂದರ್ಯವನ್ನು ನೋಡಿ ಇದ್ದು ಬಿದ್ದವರಿಗೆಲ್ಲ ಹೊಟ್ಟಿ ಉರಿ, ಅಯ್ಯೋ ಇಷ್ಟು ಚೆನ್ನಾಗಿದ್ದಾಳೆ, ಇಷ್ಟು ಚೆನ್ನಾಗಿದ್ದಾಳೆ. ಕೃಷ್ಣನ ಮನೆಯಾಗಿದ್ದವರಿಗೆ ಕೆಲವು ಹೆಣ್ಮಕ್ಳು ಇದ್ರಿ, ಕೃಷ್ಣನ ಮೇಲೆ ಆಶಯ ಇಟ್ಕೊಂಡು ಲಗ್ನ ಮಾಡ್ಕೊಳ್ಳೋ ಇನ್ನೂ ಕೆಲವರು ಇದ್ರಲ್ಲೇ. ಅವ್ರಿಗೆ ರುಕ್ಮಿಣಿಯನ್ನು ಲಗ್ನ ಮಾಡ್ಕೊಂಡು ಬಂದದ್ದು ನೋಡಿ ಹೊಟ್ಟೆ ಉರಿ ಎದ್ಬಿಡ್ತು. ಆಕಿ ಎಲ್ಲರಿಗೂ ನಮಸ್ಕಾರ ಮಾಡ್ಕೋತ ಬಂದು ಬರ್ರಿ ಆಚಾರ ಕೊಡಿ ಅಲ್ಲಿ ನಮಸ್ಕಾರ ಮಾಡ್ಕೋತ ಬಂದು ಕೆಲವ್ರನ್ನ ಅಪಗೋತಿರ್ತಾರೆ ನೋಡ್ರಿ, ಗೆಳತಿಯರನ್ನ ಅಪಗೋತಿರ್ತಾರೆ, ದೊಡ್ಡವ್ರು ನಮಸ್ಕಾರ ಮಾಡ್ತಿರ್ತಾರೆ. ಇವರಿಗೆ ಅಪಗೊಂಡ್ರು, ಹೊಟ್ಟುರಿ ಇದ್ರು ಅಪಗೊಂಡ್ರಂತ. ಪಂಡಿತಾಚಾರ್ಯರು ಯಾಕೆ ಅಪಗೊಂಡ್ರು? ಬೇರೆಯವರಿಗೆ ಈಕಿ ರುಕ್ಮಿಣಿ ಕೃಷ್ಣನ್ ಮಾಡ್ಕೊಂಡ್ಬಿಟ್ಲಲ್ಲ ಅಂತ ಹೊಟ್ಟುರಿ, ಆ ಹೊಟ್ಟಿ ಉರಿ ಇದ್ರು ಕೂಡ ಎದುರಿಗೆ ಬಂದ ರುಕ್ಮಿಣಿಯನ್ನು ಬಿಡ್ಲಿಲ್ವಂತ, ಅಪಗೊಂಡ್ರಂತೆ. ಯಾಕೆ? ಯೋಷಿತ ಸಮುಪಗೂಹನೋದ್ಯತ ದೂಷಿತ ಮನಸಿ ತಾಮಸೂಯಯ ಆಲಿಲಿಂಗುರಪಿ ಜಾತ ಯೌವನ ಕೋಜಹಾತಿ ಪುರ ಆಗತಾಂ ಶ್ರಿಯಂ. ಯಾವ ಪಾವ ಅಂತ ಶಣೆ ಇದ್ದವ? ಪಂಡಿತಾಚಾರ್ಯ ಅಂತಾರೆ, ಎದುರಿಗೆ ಬಂದು ಲಕ್ಷ್ಮೀನ ಕೈ ಬಿಡೋ ಯಾವಿದ್ದಾನೆ ಹೇಳಿ ನೋಡಂತ. ಏನ್ ಮಾಡಿದ್ರು? ಎದುರಿಗೆ ರುಕ್ಮಿಣಿ ಬಂದಾಳ, ಹೊಟ್ಟು ತುಂಬ ಅಸೂಯ ಅದ, ಆದ್ರೂ ಅಪ್ಪಗೊಂಡ್ರು. ಯಾಕೆ ಅಂದ್ರೆ ಕೈಗೆ ಬಂದ ಸಂಪತ್ತನ್ನು ಯಾರಾದ್ರೂ ಬಿಡ್ತಾರೇನ್ರಿ? ಬಿಡೋದಿಲ್ಲ. ಇದು ಅರ್ಥಾಂತರ ನ್ಯಾಸರ. ಇದು ಆ ಕೋ ಜಹಾತಿ ಪುರ ಆಗತಾಂ ಶ್ರಿಯಂ. ನಮ್ಮ ಎದುರಿಗೆ ಬಂದಿರುವಂತಹದ್ದನ್ನು ಯಾರಾದ್ರೂ ಬಿಡ್ತಾರ? ಊಟಕ್ಕೆ ಕೂತಿರ್ತಾರೆ, ದಕ್ಷಿಣಿ ಕೊಡ್ಬೇಕಾದ್ರೆ ಕೈ ಜಾರಿ ಎಲೆ ಬಿದ್ದು ಬಿಡ್ತದೆ. ಅಯ್ಯೋ ಉಸಿರಿ ಆಯ್ತು, ಬಿಡ್ತಾರನ್ನ ಯಾರು? ಆ ಕಡೆ ಕಡೆ ನೋಡ್ತಿರ್ತಾರೆ, ಯಾರು ನೋಡ್ಲಿ ಹದಲು ತಕ್ಕಂತ ತಗೊಂಡ್ಬಿಡ್ತಾರೆ. ಅದು ಎಂಜಲವೋ ಮುಸುರಿಯೋ ಏನು ಕೇಳ್ರಿ ಯಾರಿಗಾರ? ಅಲ್ಲೋ ಅದು ಎಂಟಾಗಿ ಲಕ್ಷ್ಮೀದೇವಿಗೆ ದೋಷದೇನ್ರಿ? ಆಚಾರ್ಯರೇ, ಪರಶುಕ್ಲತ್ರಯರಲ್ಲಿ ಒಬ್ಬರಾದ ಮಹಾಲಕ್ಷ್ಮೀ ದೇವಿಗೆ ಯಾವ ದೋಷ ಇದೆ? ನಿರ್ಲೇಪಳವಳು, ದೋಷ ಇಲ್ಲ ಅವಳಿಗೆ ಅಂತ ಹೇಳಿ ಯಾರಾದ್ರೂ ಬಿಟ್ರ? ಬಿಡ್ಲಿಲ್ಲ ತಾನೆ. ಹಾಗಾದ್ರೆ ಯೋಷಿತ ಸಮುಪಗೋಹನದ್ಯತ ದೂಷಿತ ಮನಸಿ ತಾಮಸೂಯಯ ಆಲಿಲಿಂಗುರಪಿ ಜಾತ ಯೌವನ ಕೋಜಹಾತಿ ಪುರ ಆಗತಾಂ ಶ್ರಿಯಂ. ಹೀಗೆ ಪಂಡಿತಾಚಾರ್ಯರು ಇಡೀ ಕಾವ್ಯದುದ್ದಕ್ಕೂ ಅಲ್ಲಲ್ಲಲ್ಲಿ ಚಮತ್ಕಾರವನ್ನು ಮಾಡ್ತಾ ಇದ್ದಾರೆ. ರುಕ್ಮಿಣೀ ದೇವಿ ಕೃಷ್ಣ ಬರ್ತಾನೆ ಬರ್ತಾನೆ ಹಾಸ್ಕೊಂಡು ಹೋಗ್ತಾನೆ ಅಂತ ಕಾಯ್ತಾ ಇದ್ರಂತ. ಹಿಂದೆ ಸ್ವಲ್ಪ ಹಿಂದೆ ಮುಂದೆ ಮಾಡಿ ಹೇಳ್ತಿರ್ತೀವಿ, ಸ್ವಲ್ಪ ಹಿಂದೆ ಮುಂದೆ ಮಾಡಿ ಹೇಳ್ತಾ ಇರ್ತೀನಿ. ಏನು ಅಂತ ಕೇಳಿದ್ರೆ, ರುಕ್ಮಿಣೀ ದೇವಿ ಕೃಷ್ಣನ್ ಹೋಗ್ತಾ ಇದ್ಲಂತ. ಯಾಕೆ ಬಂದಿಲ್ಲ ಇನ್ನೂ ಕರ್ಕೊಂಡು ಹೋಗ್ಲಿಕ್ಕೆ, ಯಾಕೆ ಬಂದಿಲ್ಲ ಇನ್ನೂ ಕರ್ಕೊಂಡು ಹೋಗ್ಲಿಕ್ಕೆ ಅಂತ ಹೇಳಿ. ಆಗ ಅವಳ ಮನಸ್ಸಿನ ಭಾವ ಏನಿತ್ತು ಅಂತ ಪಂಡಿತಾಚಾರ್ಯ ಕ್ವಗತ ಖಲು ಸೋಯ ಮಧ್ಯಯ ಪ್ರಸಭಾನ್ಮೇ ಮನಸಿ ಪ್ರತಿಕ್ಷಪಂ ಜಗದೇಕ ಸುಖಾವಗಂ ಪ್ರಿಯಂ ಪ್ರಕಟಿ ಭಾವಯತಿ ಸ್ವಕಂ ವಪುಹು. ಎಲ್ಲಿ ಹೋದವ ಕೃಷ್ಣ, ಎಲ್ಲಿ ಹೋದವ ಕೃಷ್ಣ? ಇವತ್ತು ನಾನು ನೋಡ್ಕೋತ ನಿಂತೀನಿ, ಬರ್ತಾ ಇಲ್ಲ, ಕಣ್ಣಿಗೆ ಕಾಣ್ತಾ ಇಲ್ಲ. ಹೋಗ್ಲಿ ಬಿಡ, ಹೋದ್ರೆ ಹೋದ, ನಿನಗೆ ಯಾಕಷ್ಟು ಅಂದ್ರೆ ಅಕ್ಕೀನಂತಾಳೆ, ದಿವಸ ಬ್ಯಾಡ ಬ್ಯಾಡ ಅಂದ್ರು ಕನಸ್ನ್ಯಾಗ ಬಂದು ಕಾಡ್ತಾನಲ್ಲ. ಎಷ್ಟು ಚೆನ್ನಾಗಿದೆ ನೋಡ್ರಿ. ಕ್ವಗತಃ ಖಲು ಸೋಯ ಮಧ್ಯ, ಆ ಕೃಷ್ಣ ಇವತ್ತೆಲ್ಲ ಹೋಗ್ಯಾನ. ಪ್ರಸಭಾನ್ಮೇ ಮನಸ್ಸಿ ಪ್ರತಿಕ್ಷಪಂ, ಬೇಡ ಬೇಡವಂದರೂ ಪ್ರತಿ ರಾತ್ರಿ ಕನಸಿನಲ್ಲಿ ಬಂದು ಜಗದೇಕ ಸುಖಾವಹಂ ಪ್ರಿಯಂ ಪ್ರಕಟೀಕರೋತಿ ಸ್ವಕಂ ವಪುಹು. ಜಗತ್ತಿಗೆ ಮಂಗಳ ಮಾಡುವ ದೇಹವನ್ನು ತೋರಿಸಿ ಹೋಗ್ತಿದ್ದ ಕನಸಿನಲ್ಲಿ ಬಂದು ಕೃಷ್ಣ ಇವತ್ತು ಕಣ್ತೆಗೆದು ನೋಡ್ತಾ ಇದ್ರೆ ಕಾಣ್ತಿಲ್ವಲ್ಲ, ಎಲ್ಲಿ ಹೋದ ಅವನು ಅಂತ ಆಲೋಚನೆ ಮಾಡ್ತಾ ಇದ್ದ ಅಂತ. ಕಾವ್ಯವನ್ನೇ ಹೇಳಿರ್ಬೇಕು, ಭಗವಂತ ಲಕ್ಷ್ಮೀದೇವಿಯ ವರ್ಣನೆ ಆಗಿರಬೇಕು, ವ್ಯತ್ಯಾಸ ಆಗದೆ ಇಂತ ಇರಬೇಕು ಅಂತ. ಆದರೆ ಎಷ್ಟು ಚೆನ್ನಾಗಿರ್ತದೆ. ಇಂಥವು ಭಾಳವರಿ ಹೇಳ್ಕೋತ ಕೂತ್ರೆ ಅದು ಏನಾಗ್ತದೆ ಅಂತಂದ್ರೆ ಮತ್ತೆ ಅವು ಮುಗಿಯಂಗೇ ಇಲ್ಲ. ಇನ್ನೊಂದು ಹೇಳಿ ಮುಗಿಸ್ಬಿಡ್ತೇನೆ ರೀ, ಭಾಳ ಮುಗಿಯೋದು ಬೇಡ ಅಂತ ಹೇಳಿ. ಏನು, ಈಗ ಉಪನ್ಯಾಸ ಮಾಡೋ ಕಾಲಕ್ಕೆ ಅಕಸ್ಮಾತ್ ಯಾವಾಗಾರ ಮೈಕ್ ಸಿಕ್ಕಿರ್ತದೆ ಅಂತ ಇಟ್ಕೊಳ್ರಿ. ಮೈಕ್ ಯಾವಾಗಾರ ಸಿಕ್ಕಿರ್ತದೆ, ಪಾಪ ಅವರು ರೆಗ್ಯುಲರ್ ಆಗಿ ನಮ್ಮಂಗೆ ಹಿಂಗೆ 4 ತಿಂಗಳು 5 ತಿಂಗಳು ಸಿಕ್ಕಿರಂಗಿಲ್ಲ, ಯಾವಾಗ ಸಿಕ್ಕಿರ್ತದೆ. ಯಾವಾಗ ಸಿಕ್ಕಿರ್ತದೆ, ಆಡಿಯನ್ಸ್ ಕೂತ್ಬಿಟ್ಟಿರ್ತಾರೆ. ಹೇಳ್ತೀನಿ, ಹಿಂಗೆ ಉತ್ಸಾಹ ಬಂದ್ಬಿಡ್ತಾರೆ ಅವ್ರಿಗೆ. ಹೇಳ್ತೀನಿ, ಕೊನೆ ಒಂದು ಮಾತು ಹೇಳಿ ಮುಗಿಸ್ಬಿಡ್ತೀನಿ. ಶುರು ಮಾಡಿದವರು ಮುಗಿಯೋ ಕೊನೆ ಮಾತೇ ಬರೋದಿಲ್ಲ ಅವ್ರ ಬಾಯಿಂದ. ಯಾಕೆ ಅಂದರೆ ನನಗೆ ಆಮೇಲೆ ಅರ್ಥ ಆಯ್ತು, ಅವ್ರು ಕೊನೆ ಮಾತು ಬರೋದು ಹೋಗೋ ಕಾಲಕ್ಕೆ ಈಗ ಹೆಂಗೆ ಬರ್ತದೆ. ಆದ್ದರಿಂದ ಕೃಷ್ಣ ನಗ್ತಿದ್ನಂತೆ, ಅದನ್ನ ವರ್ಣನೆ ಮಾಡ್ತಾರೆ. ಕೃಷ್ಣನಕ್ಕಾಗಿ ಹಾಗಿತ್ತು, ಬೆಳ್ಳ ಹಲ್ಲಿದ್ವಂತ. ನಮ್ಮ ಹಲ್ಲು ಬೆಳಗ್ಗೆ ಇರ್ತಾವ ಆಚಾರ್ಯ, ಒಂದೊಬ್ಬಂದೇನಿಲ್ಲ. ತಡಿಪ ನಿಮ್ದಲ್ಲಿ ಯಾಕೆ ಬೆಳಗ್ಗೆ ಬಂದು ಗೊತ್ತದ ನಮಗೆ.
ಅವನ ಹಲ್ಲಿ ಯಾಕೆ ಬೆಳ್ಳಗಿತ್ತು? ಪಂಡಿತಾಚಾರ್ಯ ಚಾಷ್ಟಿ. ನವನೀತ ರಸೇ ನವಾಪುರ ಸ್ವದತೀನೇ ಸ್ವದಿತೇನಾಧಿಕ ಶೀತಲ ಶ್ರಿಯ ಹಸಿತೇನ ಸಿತೇನ ಭೂಷಯದ್ಭುವಮಂತರ್ಬಹಿರಸ್ಯತಾ ತಮಃ. ಆ ತಂಪು ಬೆಣ್ಣೆ ತಿಂತಿದ್ದಂತ ಕೃಷ್ಣ ಬಾಲ್ಯದಲ್ಲಿ ಇದ್ದಾಗ. ಯಾವಾಗ? ಹಲ್ಲು ಬರೋಕ್ಕಿಂತ ಮೊದಲೇ. ಹಂಗೆ ತಿಳ್ಕೊಳ್ರಿ. ಮತ್ತೆ ನಾವು ಚಾಕ್ಲೇಟು ಕರಿ ಬಣ್ಣದ ಚಾಕ್ಲೇಟ್ ತಿನ್ನೋದು, ಬಿಳಿ ಹಲ್ಲು ಬಂದ್ರೆ ಎಲ್ಲಿಂದ ಬರ್ತಾವ್ರಿ ನಮಗೆ? ಕರಿ ಬಣ್ಣದ ಚಾಕ್ಲೇಟ್ ತಿಂದು ಹಲ್ಲೆಲ್ಲ ಕರಿ 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 ಆಗಿ ಹೋಗ್ಯಾವ. ಬೆಳ್ಳಗೆ ಹಾಕಿದ್ರೆ ಬರ್ತಿದ್ವು, ಇಲ್ಲ ಎಲ್ಲದ. ಅದಕ್ಕೆ ಚಾಷ್ಟಿ ಮಾಡ್ತಾರೆ. ನವನೀತ ರಸೇ ನವಾಪುರ ಸ್ವದಿತೇನಾಧಿಕ ಶೀತಲ ಶ್ರಿಯ. ತಣ್ಣಗಿರ್ತಿದ್ ಬೆಣ್ಣೆ ಅದು, ನೀರಿನಾಗಿರೋ ಬೆಣ್ಣೆ ಅದು. ತಣ್ಣಗಿರುವ ಬೆಳ್ಳಗಿರುವ ಬೆಣ್ಣೆಯನ್ನ ತಿಂದು 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 ದೇವರ ಹಲ್ಲು ದೇವರ ನಗು ಹೆಂಗಾಗಿತ್ತು ಅಂದ್ರೆ ನಕ್ರೆ ಹಲ್ಲು ಬೆಳ್ಳ ಕಾಣಿಸ್ತಿತ್ತು, ನಗು ತಪ್ಪಾಗಿರ್ತಿತ್ತಂತ. ಯಾಕ? ಆ ಬೆಣ್ಣೆ ಬೆಣ್ಣೆ ತಿಂದದ್ರ ಪರಿಣಾಮ ನಗು ಅದು ಬೆಳ್ಳಗು, ಹಲ್ಲುಗಳೆಲ್ಲ ಬಿಳಿಯಾಗಿಯೂ ನಗು ತಂಪಾಗಿದ್ದು ಏನ್ ಮಾಡ್ತಿತ್ತು ಅಲ್ರಿ ಆಚಾರ? ಹಂಗೆ ಹೇಳಿದ್ರೆ ನಾವು ಕೇಳ್ತೀವೇನ ಆಚಾರ? ನಾವು ಹಂಗೆಲ್ಲ ಕೇಳಂಗಿಲ್ಲ. ಗೊತ್ತು ನಮಗೆ, ನೀವು ಹಂಗೆಲ್ಲ ಕೇಳಂಗಿಲ್ಲ ಅಂತ ತಿಳ್ಕೊಂಡು ಹೇಳಿ. ಬೆಳ್ಳಗಿದೆ, ಪ್ರಕಾಶ ಇದೆಯಲ್ಲ, ಆ ಪ್ರಕಾಶ ಹೊರಗಿನ ಕತ್ಲಿ ಕಳಿತಿತ್ತಂತ. ತಂಪಿತ್ತಲ್ಲ, ಅದು ಒಳಗಿನ ಕತ್ಲಿ ಕಳಿತಿತ್ತಂತ. ಎಷ್ಟು ಚಂದ ಮಾಡ್ಯಾರ. ಭೂಷಯದ್ಭುವಮಂತರ್ಬಹಿರಸ್ಯತ ತಮಃ. ತಮಃ ಕತ್ತಲೆಯನ್ನ ಒಳಗೂ ಹೊರಗೂ ಕಳಿತಿತ್ತಂತೆ. ಇದು ಎಷ್ಟು ಸುಂದರ ಕಲ್ಪನಾ ಇದು! ಪ್ರಾಯ ಇಲ್ಲಿವರೆಗೆ ನಾವು ಕೇಳಿಲ್ಲ, ಮೊದಲನೇ ಬಾರಿ ಕೇಳ್ತಾ ಇರೋದು. ಕೃಷ್ಣ ಪರಮಾತ್ಮನು ಬಾಲ್ಯದಲ್ಲಿ ತಂಪಾದ ಬಿಳಿಯಾದ ಬೆಣ್ಣೆಯನ್ನ ತಿಂದು ತಿಂದು ನಗುತ್ತಿರುವಾಗ ಅವನ ಹಲ್ಲು ಸಾಲಗಳು ಬಿಳಿಯಾಗಿಯೂ ಅದು ನಗು ತಂಪಾಗಿಯೂ ಇದ್ದು, ಬೆಳ್ಳಗಿನ ಹಲ್ಲು ಪ್ರಕಾಶದಿಂದ ಹೊರಗಿನ ಕತ್ತಲೆಯನ್ನು, ತಂಪು ಒಳಗಿನ ಕತ್ತಲೆಯನ್ನು ಕಳೀತಾ ಇದ್ರೆ ಅಂಥ ನಗುವನ್ನು ಯಾಕೆ ಚಿಂತನೆ ಮಾಡಬಾರ್ದು ನೀವು? ಪಂಡಿತಾಚಾರ್ಯರು ಉಷಾಹರಣ ಕಾವ್ಯದಲ್ಲಿ ಇಂಥ ಅದ್ಭುತವಾದ ಅನೇಕ ಮಾತುಗಳನ್ನು ಹೇಳಿದ್ದಾರೆ. ಮತ್ತೆ ಇನ್ನೊಮ್ಮೆ ನಾವು ನೀವು ಸಿಗ್ತೀವಿ. ಹೆಂಗಿದ್ರು ಆವಾಗ ಉಷಾಹರಣ, ರುಕ್ಮಿಣೀಶ ವಿಜಯ ಎಲ್ಲ ಇನ್ನೂ ಬೇರೆ ಬೇರೆ ಕಾವ್ಯಗಳೆಲ್ಲ ಇದೆ. ಅವಶ್ಯವಾಗಿ ಅದನ್ನು ಕೇಳೋಣವಂತೆ. ಈಗ ಇವತ್ತು ಇಲ್ಲಿ ನಿಲ್ಲಿಸಿ ಮುಂದೆ ಹೋಗ್ತೀನಿ. ಯಾಕಂದ್ರೆ ಇವತ್ತು 13ನೇ ಸರ್ಗ ಮುಗಿಬೇಕು ಅಂತಿತ್ರಿ. ಇವತ್ತೇನು ಮುಗಿಯಂಗಿಲ್ಲ ಬಿಡ್ರಿ, ಇವತ್ತು ಮುಗಿಯಂಗಿಲ್ಲ, ನಾಳೆ ಮುಗೀತದೆ. ಯಾಕಂದ್ರೆ ಇವತ್ತು ರಘುತ್ತಮ ಸ್ವಾಮಿಗಳು ಬೇರೆ ಬರ್ಬೇಕಾಗಿದೆ ನಮಗೆ. ರಘುತ್ತಮ ಸ್ವಾಮಿಗಳು ಬರ್ತಾರೆ, ಹಿಂಗಾಗಿ ನಾವು ಮತ್ತೆ 13 ಸರ್ಗ ಮುಗಿಸಂಗಿಲ್ಲ. ರಘುತ್ತಮ ಸ್ವಾಮಿಗಳ ಚರಿತ್ರೆಯನ್ನು ಒಂದು 5-10 ನಿಮಿಷಕ್ಕೆ ಹೇಳೋ ಪ್ರಯತ್ನ ಮಾಡೋಣಂತ. ನಮಗೇನು ಭಾಳ ಗೊತ್ತಿಲ್ಲ, ಎಷ್ಟು ಗೊತ್ತದೆ ಅಷ್ಟು ಹೇಳೋ ಪ್ರಯತ್ನ ಮಾಡೋಣಂತ. ಈಗ ಪಂಡಿತಾಚಾರ್ಯರು ಉಷಾಹರಣ ಕಾವ್ಯವನ್ನು ಬರೆದರು ಅಂತ. ಉಷಾಹರಣ ಕಾವ್ಯದ ಒಂದೆರಡು ಶ್ಲೋಕವನ್ನು ಓದಿದೆ. ಅದಕ್ಕೆ ವ್ಯಾಖ್ಯಾನ ಬರೆದವರು ಮಹಾನುಭಾವರು ಸುಮತೀಂದ್ರ ತೀರ್ಥ ಶ್ರೀಪಾದಂಗಳವರು ರಸರಂಜನಿ ಎಂಬ ವ್ಯಾಖ್ಯಾನವನ್ನು ಬರೆದಿದ್ದಾರೆ. ಹೆಸರೇ ರಸರಂಜನಿ, ರಸಿಕರಂಜನಿ. ಎಲ್ಲ ಯಾರ್ಯಾರು ರಸವನ್ನು ಆಸ್ವಾದನೆ ಮಾಡೋರಿದ್ದಾರೆ ಅವರಿಗೆಲ್ಲ ಉಷಾಹರಣದ ರಸ ಸಿಗಬೇಕು ಅಂತ ಹೇಳಿ ಮಾಡಿದ್ದಾರೆ. 49. ಈಗ ನೋಡ್ರಿ. ಪ್ರತಿಪಾದಿತಮಾತ್ಮನ ಯಥಾರ್ಥಂ ಪೃಥುಮಾಯಾ ಸಮಯಸ್ಯ ದುರ್ಘಟತ್ವಂ ಸ್ವಗರೌ ಪರಿಹರ್ತು ಮಕ್ಷಮೇಪಿ ಶ್ರುತವಾನ್ ಸ್ತಂ ಸಮಯಸ್ಯ ಬೋಧಿತೋಲಂ. ಪಾಠಕ್ಕೆ ಹೋಗ್ತಾ ಇದ್ರಂತ ತ್ರಿವಿಕ್ರಮ ಪಂಡಿತಾಚಾರ್ಯರು. ಪಾಠಕ್ಕೆ ಹೋಗ್ತಾ ಇದ್ರು. ಹೋದಾಗ ಪಾಠ ನಡೀತಾ ಇರುವಾಗ ಅವರು ಪಾಠದಲ್ಲಿ ಅವರಿಗೆ ಈ ಮಾಯಾವಾದವನ್ನ ಅಧ್ಯಯನ ಮಾಡುವಾಗ ಸಂಶಯಗಳು ಬರ್ತಿದ್ವಂತ. ಮಾಯಾವಾದ ಅಧ್ಯಯನ ಮಾಡುವಾಗ ಅವರಿಗೆ ಸಂಶಯಗಳು. ಸಹಜವಾಗಿ ಯಾರು ಮಾಯಾವಾದವನ್ನ ಅಧ್ಯಯನ ಮಾಡ್ತಾರೋ ಅವರಿಗೆ ಸಂಶಯಗಳೇ ಬರ್ತದೆ ವಿನಃ ನಿರ್ಣಯಗಳು ಬರುವುದೇ ಇಲ್ಲ. ಯಾಕೆ? 2 ದೇವರು, 2 ಮೋಕ್ಷ, ಒಬ್ಬನೇ ವ್ಯಕ್ತಿ, 2 ದೇವರು, 2 ಮೋಕ್ಷ, ಎಲ್ಲ ಅವಿದ್ಯಾನ ಮಾಡ್ತದ. ದೇವ್ರೇನ್ ಮಾಡಂಗಿಲ್ಲ. ನೀ ಅಜ್ಞಾನದಾಗಿದ್ದಿ, ನೋಡೋದೆಲ್ಲ ಸುಳ್ಳು, ಹೆಂಗೆ ಇವೆಲ್ಲ ಬರಬೇಕು? ಅವರಿಗೆ ತಲೆಗೆ ಬರೋದಿಲ್ಲ ಪಾಪ. ಇವೆಲ್ಲ ಸರಳವಾಗಿ ಬರ್ತದೆ. ಅವರು ಪ್ರತಿಪಾದಿತ ಆತ್ಮನ ಯಥಾರ್ಥಂ ಪೃಥುಮಾಯಾ ಸಮಯಸ್ಯ ದುರ್ಘಟತ್ವಂ. ಅಲ್ಲ ಗುರುಗಳೇ, ಪಾಠ ಹೇಳ್ತಾ ಇರುವಾಗ ಕೇಳ್ತಾರಂತೆ, ಗುರುಗಳೇ ನೀವು ಹೇಳ್ತಾ ಇರೋದು ಒಂದಕ್ಕೊಂದು ಹೊಂದಾಣಿಕೆ ಆಗ್ತಾ ಇಲ್ಲ ನಮಗೆ. ಹಿಂದೆ ಹೋದ್ರೆ ಮುಂದೆ ಹೊಂತಿರ್ತದೆ. ಏನ್ ಮಾಡ್ಬೇಕು ಇದನ್ನೆಲ್ಲ ನಾವು ಇಟ್ಟುಕೊಂಡು? ಇಂಥ ಮಾಯಾವಾದವನ್ನ ಅಧ್ಯಯನ ಮಾಡುವುದರಿಂದ ನಮಗೇನು ಲಾಭ? ನಾನು ಬಲ್ಲೆ, ಇದಕ್ಕೆ ನೀವು ಉತ್ತರ ಹೇಳ್ರಿ ಅಂತ ಕೇಳಿದ್ರೆ ಸ್ವಗುರವು ಪರಿಹರ್ತು ಮಕ್ಷಮೇಪಿ ಸಹ. ಗುರುಗಳು ಹೇಳಿದ್ರಂತೆ, ನೋಡಪ್ಪ ನಂಗೆ ಇದಕ್ಕೆಲ್ಲ ಉತ್ತರ ಗೊತ್ತಿಲ್ಲ, ಹೇಳಿದ್ರು ಅಷ್ಟು ಗಟ್ಟಿ ಮಾಡೀನಿ, ಹೇಳ್ಬಿಡ್ತೀನಿ, ಮುಗಿದು ಹೋಯ್ತು ಅನ್ಬೇಕಂತೆ. ಈ ಗೈಡ್ ಓದ್ಕೊಂಡು ಬಂದು ಸ್ಕೂಲ್ನಾಗ ಕಲಿಸ್ತಿರ್ತಾರೆ ನೋಡ್ರಿ ಹುಡುಗರು. ವಿಕ್ರಮ್ ಡೈಜೆಸ್ಟ್ ಅಂತ ಬರ್ತಿತ್ತು. ಅದು ಇವ್ರಿಗೆ ಡೈಜೆಸ್ಟ್ ಆಗ್ತದೆ ಹೊಡೆ, ಅದು ವಿಕ್ರಮ್ ಬರ್ತಿತ್ತು. ಅದು ಗದಗಿಂದ ಪ್ರಿಂಟ್, ಇವತ್ತಿಗೂ ಪ್ರಿಂಟ್ ಆಗ್ತಾ ಬಿಡಿ ಪಾಪ. ಅದು ಓದ್ಕೊಂಡ್ಬಿಡೋದು. ಓದ್ಕೊಂಡು
ಹುಡುಗರು ಮುಂದೆ ನಿಂತು ರುಬಾಬ್ ಹಾಕೋದು ಅಂತ ಹೇಳಿ. ಒಮ್ಮೆ ಯಾವ ತಲಿತರು ಹುಡುಗ ಸಿಕ್ಕ ಅಂದ್ರೆ ಗುರುಗಳಿಗೆ ಕೇಳಿದ್ರೆ ತಲೆ ಹರಟೆ, ಗುರುಗಳು ಹೇಳೋದನ್ನು ಬಿಟ್ಟು ಅಧಿಕ ಪ್ರಸಂಗಿ ಮಾಡ್ತೀಯಾ ಅಂತ ಬೈದ್ಬಿಡು. ಗುರುಗಳು ಹೇಳಿದ್ರು ನನಗೆ ಗೊತ್ತಿಲ್ಲ. ಪ್ರತಿಪಾದಿತ ಆತ್ಮನ ಯಥಾರ್ಥಂ ಪೃಥುಮಾಯ ಸಮಯಸ್ಯ ದುರ್ಘಟತ್ವಂ ಸ್ವಗುರೌ ಪರಿಹತ್ತು ಮಕ್ಷಮೇಪಿ. ಆಗೋದಿಲ್ಲ, ನನಗೆ ಇದನ್ನು ಸಮಾಧಾನ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದರೆ ಏನು ಹೇಳ್ಬೇಕು ಹೇಳಿ ನೋಡಂತೆ. ಬಿಟ್ಬಿಟ್ರು ಪಾಠವನ್ನು ಪಂಡಿತಾಚಾರ್ಯ. ಯಾಕೆ ನಂಗೆ ಮನಸ್ಸಿಗೆ ಬರ್ತಿಲ್ಲ ಇದೊಂದು ಬಿಟ್ಬಿಟ್ರು. ಬಿಟ್ರೆ ಗೆಳೆಯಂದ್ರು ನಿತ್ಯ ಸ್ಕೂಲ್ಗೆ ಹೋಗೋರು ಕರ್ಕೊಂಡು ಹೋಗ್ಬೇಕಂಬ ಬಾರು. ಏನ್ ಮಾಡ್ತಿ ಮನ್ಯಾಗ ಕೂತ್ರೆ ಏನ್ ಮಾಡ್ತಿ, ಸುಮ್ ಓದ್ ಬಾಬಾ ಅಂತ ಹೇಳಿ ಕರ್ಕೊಂಡು ಹೋಗ್ಬೇಕಂತೆ. ಸ ವಯಸ್ಸ್ಯ ಬೋಧಿತೋಲಂ. ವಯಸ್ಸ್ಯ ಅಂದ್ರೆ ಗೆಳೆಯರು. ವಯಸ್ಸ್ಯ ಬೋಧಿತ ಅಲಂ ಶುಶ್ರುವನ್. ವಯಸ್ಸಾ ತುಲ್ಯ ವಯಸ್ಸ್ಯ. ನಮ್ಮ ವಯಸ್ಸಿಗೆ ಸಮಾನವಾದ ವಯಸ್ಸಿದ್ದವ್ರನ್ನ ಗೆಳೆಯ ಅಂತ ಕರೀತಾರೆ. ಅವ್ರು ಹೇಳ್ಬೇಕಂತೆ ನಾವು ಹೋಗ್ಲಿಲ್ವೇ ಪಾಠಕ್ಕೆ, ಏನೋ ಕಲಿಬೇಕು, ಕಲಿತೀವಪ್ಪ 2 ಅಕ್ಷರ, ಅದು ಅರ್ಥ ಆಗಬೇಕು, ಅದು ತಿಳಿಬೇಕು ಅಂತ ಯಾಕೆ ಇಟ್ಕೊಂಡಿದ್ದೀಯಾ, ನಡಿ ಹೋಗೋಣ ಅಂತ ಹೇಳಿ ಬಲವಂತ ಮಾಡಿ ಕರ್ಕೊಂಡು ಹೋದ್ರೆ ಹಾಗೋಗಿ ಪಾಠಕ್ಕೆ ಕೊಡ್ತಿದ್ರೆ ವಿನಃ ಪಂಡಿತಾಚಾರ್ಯರು ಅವರಿಗೇನು ಅಧ್ಯಯನದಲ್ಲಿ ಮನಸ್ಸಿರ್ಲಿಲ್ಲ. ಹಿಂಗಾತ್ರಿ ಈಗ ಮಾಯಾವಾಲವನ್ನ ಕೇಳೋದು ಅಂದ್ರೆ ಬೇರೆ ಆಲ್ಟರ್ನೇಟ್ ಇಲ್ಲದೆ ಇದ್ದು ಕೇಳಿದ್ದು, ಯಾರೋ ಬಲಾತ್ಕಾರಕ್ಕೆ ಕೇಳಿದ್ದು ಅಂತಾಗಿತ್ತೇ ವಿನಃ ಸ್ವಇಚ್ಛೆಯಿಂದ ಕೇಳಿದ್ದಲ್ಲ. ನೋಡ್ರಿ, ನಾವು ಮಧ್ವಶಾಸ್ತ್ರವನ್ನು ಹೇಗೆ ಕೇಳ್ತೀವಿ, ಸ್ವಇಚ್ಛೆಯಿಂದ ಕೇಳ್ತೀವಿ. ನಮಗೆ ಇಚ್ಛೆ, ನಮಗೆ ಕೇಳಬೇಕು ಅಂತಿದೆ ಅಂತ ಕೇಳ್ತೀವಿ. ಇಲ್ಲಿ ಗುರುಗಳು ಯಾವುದೇ ಸಂಶಯ ಬಂದ್ರೆ ಪರಿಹಾರ ಮಾಡೋದಿಲ್ಲ ಅಂತಿಲ್ಲ, ಅವಶ್ಯವಾಗಿ ಗುರುಗಳು ಪರಿಹಾರ ಮಾಡ್ತಾರೆ. ಹಾಗಿದ್ದಾಗ ಪಂಡಿತಾಚಾರ್ಯರು ಓದ್ತಾ ಇದ್ರೆ ಇವರು ಬೆಳೀತಾ ಬಂದ್ರು, ದೊಡ್ಡವರಾದರು. ಒಂದು ಸರ್ತಿ ಒಂದು ವಾಕ್ಯಾರ್ಥ ಸಭೆ ಅಂತೆ ಪಂಡಿತಾಚಾರ್ಯರು ಹೋದ್ರು. ತರುಣ ಪಂಡಿತರು, ನಿಜವಾಗಿ ತರುಣ ಪಂಡಿತರು ಅಂತ ಅವ್ರನ್ನ ಕರಿಬೇಕು. ಅವರು ಒಬ್ಬ ಪಂಡಿತ. ಯಾರವನು ಪಂಡಿತ ಅಂತ ಕೇಳಿದ್ರೆ ಭಾನು ಪಂಡಿತ ಅಂತ ಅವನ ಹೆಸರಂತೆ. ಹೆಸರೇ ಭಾನು ಪಂಡಿತ. ಆ ಭಾನು ಪಂಡಿತ ಏನ್ ಮಾಡಿದ, ಮೀಮಾಂಸಕ ಅಂದ್ರೆ ಮೀಮಾಂಸಾ ಶಾಸ್ತ್ರ ಅಂತ ಒಂದು ಶಾಸ್ತ್ರ. ಆ ಮೀಮಾಂಸಾ ಶಾಸ್ತ್ರದಲ್ಲಿ ವಾಕ್ಯಾರ್ಥವನ್ನು ಮಾಡ್ತಾ ಇದ್ರೆ ಆ ಸಭೆಯಲ್ಲಿ ಯಾರು ಇಲ್ಲ ಅಂತ ಅಂದುಕೊಂಡು ಜೋರಾಗಿ ವಾಕ್ಯಾರ್ಥವನ್ನ ಮಾಡ್ತಾ ಇದ್ದ ಪ್ರಸಂಗದಲ್ಲಿ ಇಲ್ಲಿಯೇ ಈ ಚಿಗುರು ಮೀಸೆಯ ತ್ರಿವಿಕ್ರಮ ಪಂಡಿತರು ಕುಳಿತಿದ್ರೆ ಅವನನ್ನು ಅಡ್ಡಾಕ್ಬಿಟ್ರು. ಏನ್ರಿ ಪಂಡಿತರೇ ಎಂದ್ರು, ನೀವೇನೋ ದೊಡ್ಡದಾಗಿ ವಾಕ್ಯಾರ್ಥ ಮಾಡ್ತಾ ಇದ್ದೀರಿ, ಸಭೆಯಲ್ಲಿ ಕುಳಿತವ್ರು ಯಾರಿಗೂ ಬರೋದಿಲ್ಲ ಅನ್ಕೊಂಡಿದ್ದೀರೋ, ಮೀಮಾಂಸಾದ ಗಂಧ ಗಾಳಿ ಇಲ್ಲ ಅನ್ಕೊಂಡು ನೀವು ವಾಕ್ಯಾರ್ಥ ಮಾಡ್ತಾ ಇದ್ದೀರೋ, ನೀವೇನೇನು ಪೂರ್ವ ಪಕ್ಷವನ್ನ ಮಾಡಿದ್ದೀರಿ ಪ್ರತಿಯೊಂದಕ್ಕೂ ಉತ್ತರವನ್ನ ಕೊಡಬಲ್ಲೆ ಅಂತ ಹೇಳಿದ್ರಂತೆ ಪಂಡಿತಾಚಾರ್ಯ. ಇದಕ್ಕೆ ಎದುರು ಹಾಕೊಳ್ಳೋದು ಅಂತಾರೆ. ಇದಕ್ಕೇನಂತಾರೆ, ಇದಕ್ಕೆ ಎದುರು ಹಾಕೊಳ್ಳೋದು. ಸುಮ್ ಕೂತಿರ್ತಾರ್ರಿ ಕೆಲವ್ರು, ನೋಡ್ತಿರ್ಬೇಕು ಪ್ರವಚನದಾಗ, ಪುರಾಣದಾಗ, ಪಾಠದಾಗ, ವಾಕ್ಯಾರ್ಥ ಸಮಾಜದಾಗ. ವಾಕ್ಯಾರ್ಥ ಸಮಾಜದಾಗ ಕೆಲವರು ಕೂತಿರ್ತಾರೆ ಪಂಡಿತರು, ಅವರಿಗೂ ಅದಕ್ಕೆ ಏನು ಸಂಬಂಧ ಇಲ್ವೇನೋ ಅನ್ನೋ ಕೂತಿರ್ತಾರೆ ಪಂಡಿತರು. ಏನು ಸಂಬಂಧ, ಅವ್ರು ಯಾವುದೋ ಲೋಕದಲ್ಲಿ ಇದ್ದಾರೆ, ಇದು ವಾಕ್ಯಾರ್ಥ ಏನೋ ಬೇರೆ ನಡೀಕತ್ತದ, ಆಯ್ತು ಹಿಂಗೆ ದಿವಸ ನಡೀತಿರ್ತಾವೆ, ಎಷ್ಟೋ ಆಗ್ಯಾವ, ಇನ್ನೂ ಎಷ್ಟೋ ಆಗ್ತಾವ, ನಾವೆಲ್ಲ ಸಾಕ್ಷಿ ಭಾವದಿಂದ ಇರಬೇಕು ಅಂತ ಕೃಷ್ಣ ಪರಮಾತ್ಮ ಹೇಳಿಲ್ವೇ? ಅದಕ್ಕೆ ಸಾಕ್ಷಿ ಭಾವದಿಂದ ಇರೋದು, ಒಂದು ಇಂಟರ್ಫಿಯರೆನ್ಸ್ ಇರೋದಿಲ್ಲ, ಒಳ ಪ್ರವೇಶವೇ ಇರೋದಿಲ್ಲ. ಯಾಕೆ ಪ್ರವೇಶ ಇರೋದಿಲ್ಲ? ಗ್ರಂಥ ಬರ್ತಿರೋದಿಲ್ಲ. ಸರಿ, ಬರೋದಿಲ್ಲ ಅಂಬೋದನ್ನು ಬರೋದಿಲ್ಲ ಅಂತ ಆದ್ರೆ ಹೇಳ್ತಾರ, ಅದು ಹೇಳಿಕ್ ಧೈರ್ಯ ಇಲ್ಲ. ಹೇಳಿದ್ರೆ ಮರ್ಯಾದೆ ಹೋಗುತ್ತೆ, ಹೇಳಿದ್ರೆ ಮರ್ಯಾದೆ ಬರುತ್ತೆ, ನೆನಪಿಟ್ಕೊಳ್ರಿ. ಹೋಗೋದಿಲ್ಲ, ನಂಗೆ ಬರೋದಿಲ್ಲ ಅಂತ ಹೇಳಿದ್ರೆ ನೋಡಿ ಎಷ್ಟು ಪ್ರಾಮಾಣಿಕ ಇದ್ದಾನೆ ಅನ್ಕೋತಾರೆ. ಬರದೇ ಇದ್ರು ಬರ್ತದ ಅಂತ ಹೇಳಿ ಏನ್ ಗೊತ್ತು ಹೇಳಿ ನೋಡಂತ. ಯಾರೋ ಕೇಳಿಗೆ ಬಂದಿರಂತೆ, ಆಚಾರ್ಯ ಮತ್ತೆ ಈ ಕಟಿಂಗ್ ಯಾವಾಗ ಮಾಡ್ಸ್ಕೋಬೇಕ್ರಿ ಅಂತ ಕೇಳಿರಂತ. ಅವರಿಗೆ ಧರ್ಮಶಾಸ್ತ್ರ ಬರ್ತಿದ್ದಿಲ್ಲ. ಸುಮ್ ಕೊಡ್ಬೇಕು ಬೇಡ ಆಚಾರ್ಯರು, ಕಟಿಂಗ್ ಯಾವಾಗ ಮಾಡ್ಸ್ಕೋ ಬರಂಗಿಲ್ಲ ಅಂತ ಹೇಳಿ ಮುಗಿದು ಹೋಗ್ತಿರ್ತದೆ. ಅಲ್ಲ ಕಟಿಂಗ್ ಅಲ್ಲ, ಸಾರಿ, ಒಬ್ಬ ಹೆಣ್ಮಗಳು ಬೆಂಡವಾಲಿ ಯಾವಾಗ ಹಾಕೋಬೇಕು ಅಂತ ಬಂದು ಕೇಳಿಲ್ಲಂತ. ಆಚಾರ್ಯ ಬೆಂಡವಾಲಿ ಹಾಕೊಳ್ಳಿಕ್ ಮುಹೂರ್ತ ಏನು ಅಂತ ಆಚಾರ್ಯಗೆ ಗೊತ್ತಿರಲಿಲ್ಲ. ಅದು ಏನು ಮುಹೂರ್ತ ಇರುತ್ತೆ, ಸುಮ್ಮನೆ ಹಾಕೋವಾ ನಡೀತದೆ ಅಂತ ಅಂದ್ಬಿಟ್ರೆ ಮುಗಿದು ಹೋಗ್ತಿತ್ತು. ಆಕೆ ಏನು ಮಾಡಿದ್ಲು, ಕೇಳೇ ಬಿಟ್ಲು ಆಚಾರ್ಯ ಬೆಂಡವಾಲಿ ಯಾವಾಗ ಹಾಕೋಬೇಕು ಹೇಳ್ರಿ ಅಂತ. ಆಚಾರ್ಯ ಹೇಳಿದ್ರು ಕುರುವೀತ ಬುಧ ಸೋಮ, ಬುಧವಾರ ಅಥವಾ ಸೋಮವಾರ ಹಾಕೊಂಡ್ಬಿಡುವ ಅಂತ ಹೇಳ್ಬಿಟ್ರು. ಆಕೆ ಹೆಣ್ಮಗಳಂದು ಆಚಾರ್ಯ ಆ ಶ್ಲೋಕ ಇನ್ನೊಂದ್ಸಲ ಹೇಳ್ರಿ ಅಂದ್ರೆ, ಕುರ್ವೀತ ಬುಧ ಸೋಮಯೋ. ಆಚಾರ್ಯ ಹಜಾಮತಿ ಶ್ಲೋಕ ಅಲ್ಲೇನ್ರಿ ಅಂತ ಕೇಳಿದ್ದಕ್ಕೆ. ಆಕ್ಚುಲಿ ಕಟಿಂಗ್ ಯಾವಾಗ ಮಾಡ್ಸ್ಕೋಬೇಕು ಅಂತಿದ್ದು ಶ್ಲೋಕ ರೀ ಅದು, ಕುರ್ವೀತ ಬುಧ ಸೋಮಯೋ, ಬುಧವಾರ ಮತ್ತು ಶುಕ್ರ ಸೋಮವಾರ ಮಾಡ್ಕೊ ಅಂತ ಹೇಳಿ ಆಚಾರ್ಯ ಆ ಶ್ಲೋಕ ಏನು ಹೇಳ್ತಿರ್ಲಿಲ್ಲ. ಆಚಾರ್ಯ ಹೇಳಿದ್ರು ತಲೆಗೆಲ್ಲ ಒಂದ ಅಲ್ಲೇನ್ವಾ ಹೋಗ್ಬಿಡು ಅಂತ ಹೇಳಿ. ಇದಕ್ಕೀರಿ ಎಲ್ಲ ಒಂದೇ ಹೋಗಂದ್ಬಿಟ್ರೆ ಆಚಾರ್ಯ. ಅದಕ್ಕೆ ಗೊತ್ತಿಲ್ಲ ನಮ್ಗೆ ಗೊತ್ತಿಲ್ಲ. ಈ ಹೆಣ್ಮಕ್ಳು ನೀವು ಯಾವ ಬೇಕಾದ್ರೆ ಹಾಕೊಳ್ರಿ ಮುಗಿದು ಹೋಗ್ತಿತ್ತು. ಆಚಾರ ಪಾಂಡಿತ್ ತೋರಿಸಿದ್ರೆ ಕುರ್ವೀತ ಬುಧ ಸೋಮಯೋ, ಬುಧವಾರ ಸೋಮವಾರ ಹಕ್ಕು ಅಕ್ಕಿ ಅಂದ್ಲ. ಆಚಾರ ಹಜಾಮತಿ ಶ್ಲೋಕ ಅಂದ್ರು, ಅಲ್ಲಿಗೆಲ್ಲ ಒಂದ ಹೋಗ್ರಿ. ಅದಕ್ಕೆ ಪಾಪ ಪಂಡಿತ ಎದುರು ಹಾಕೊಂಡ್ರಿ. ಸುಮ್ಮನೆ ಕೂಡಲ ಸಭೆಯಲ್ಲಿ ಪಂಡಿತಾಚಾರ್ಯ ಎದ್ದು ವಾಕ್ಯಾರ್ಥ ಸಭೆಯಲ್ಲಿ ಭಾನು ಪಂಡಿತ ಪ್ರಾಭಾಕರ, ಒಳ್ಳೆ ಪ್ರಾಭಾಕರಾಮ.
ಆಗ ವಾಕ್ಯಾರ್ಥ ಶುರುವಾಯಿತಂತೆ. ಪಂಡಿತಾಚಾರ್ಯರು ತಮ್ಮ ತಂದೆ ವಾಕ್ಯಾರ್ಥ ಮಾಡಿದ್ದನ್ನು 50ನೇ ಶ್ಲೋಕದಲ್ಲಿ ಬರೀತಾರೆ. ಭಗವತ್ಯುದಿತೆ ಸಗೋ ವಿಲಾಸೆ ವಟುಭಾವಂ ತ್ಯಜತಿ ತ್ರಿವಿಕ್ರಮಖ್ಯೆ ಅಪಿ ಭಾನು ಪುರಸ್ಸರ ಸಮಸ್ತ ಪ್ರಯುಃ ಕೀಟಮಣಿ ಪ್ರಭುತ್ವಮಾಶು. ಭಗವತ್ಯುದಿತೆ ಸಗೋ ವಿಲಾಸೆ. ಈ ಶ್ಲೋಕ ಶ್ಲೇಷಾಲಂಕಾರದಾಗದ್ರಿ. ಮತ್ತೆ ಇಲ್ಲೇನು ಶ್ಲೇಷಾಲಂಕಾರ ಇರ್ಬೇಕ್ರಿ? ವಾಕ್ಯಾರ್ಥ ಮಾಡ್ಲಿಕ್ಕತ್ತಾರ. ವಾಕ್ಯಾರ್ಥ ಮಾಡುವಾಗ ಭಾನು ಮೊದಲಾದ ಚಿಳ್ಳೆ ಮಿಳ್ಳೆ ಪಂಡಿತರೆಲ್ಲ ಹೋಗಿಬಿಟ್ರು ಅಂತ ಇಷ್ಟ ಹೇಳ್ಬೇಕಾಗಿದೆ. ಈ ಭಾನು ಪಂಡಿತರು ಉಳಿದ ಪಂಡಿತರು ಹೋದ್ರು ಅನ್ನುವಾಗ ತ್ರಿವಿಕ್ರಮ ಪಂಡಿತಾಚಾರ್ಯರು ಗೆದ್ರು ಅಂತ ಹೇಳಿದ್ರೆ ಇಲ್ಲೇನು ಶ್ಲೇಷಾಲಂಕಾರ ಬರ್ತದೆ ಅಂದ್ರೆ, ತ್ರಿವಿಕ್ರಮ ಯಾರು? ಯಹ ಪೂರ್ವಂ ವಾಮನಃ. ನೆನಪಾಯ್ತು ಈಗ ನಮಗೆ. ತ್ರಿವಿಕ್ರಮ ಅಂದ್ರೆ ಯಾರು? ಯಹ ಪೂರ್ವಂ ವಾಮನಃ. ಯಾರು ವಾಮನನಾಗಿ ಬಂದಿದ್ನೋ ಬಾಲ್ಯದಲ್ಲಿ ಅವನೇನಾದ? ತ್ರಿವಿಕ್ರಮನಾದ. ವಾಮನನಾಗಿ ಬಂದ ಪರಮಾತ್ಮ ತ್ರಿವಿಕ್ರಮನಾದಾಗ ತನ್ನ ಪಾದವನ್ನ ಎತ್ತಿ ಜಗತ್ತಿನ ತುಂಬ ವ್ಯಾಪಿಸಿದಾಗ ಸೂರ್ಯ ಚಂದ್ರ ನಕ್ಷತ್ರಗಳ ಕಾಂತಿ ಎಲ್ಲ ಹೊರಟೋಯ್ತಂತೆ. ಯಾಕೆ ಹೋಯ್ತು? ಇವ್ ಕಾಲ ಅಡ್ಡಿ ಇತ್ತು. ತ್ರಿವಿಕ್ರಮನ ಪಾದ ಅಡ್ಡ ಇದ್ದದರಿಂದಾಗಿ ಹೇಗೆ ಸೂರ್ಯ ಚಂದ್ರರ ಕಾಂತಿ ಉಳಿದ ನಕ್ಷತ್ರಗಳ ಕಾಂತಿ ಕುಂದಿ ಹೋಯಿತೋ, ಹಾಗೆ ತ್ರಿವಿಕ್ರಮ ಪಂಡಿತರು ಯಾವಾಗ ವಾಕ್ಯಾರ್ಥವನ್ನ ಮಾಡ್ಲಿಕ್ಕೆ ಶುರು ಮಾಡಿದ್ರು ಆಗ ಇವನ ಹೆಸರೇನು? ಭಾನು ಪಂಡಿತ. ಇವನೂ ಕುಂದಿ ಹೋದ. ಎಂಥ ಅದ್ಭುತವಾಗಿ ಶ್ಲೇಷಾಲಂಕಾರ ಮಾಡಿದ್ದಾರೆ ನೋಡ್ಕೊಳ್ರಿ. ಅಲ್ಲಿ ಭಾನು ಅಂದ್ರೆ ಸೂರ್ಯ, ಇಲ್ಲಿ ಭಾನು ಅಂದ್ರೆ ಭಾನು ಪಂಡಿತ. ಅಲ್ಲಿ ತ್ರಿವಿಕ್ರಮ ಅಂದ್ರೆ ಪರಮಾತ್ಮ, ಇಲ್ಲಿ ತ್ರಿವಿಕ್ರಮ ಅಂದ್ರೆ ಪಂಡಿತಾಚಾರ್ಯ. ಭಗವತ್ಯುದಿತೆ ಸಗೋ ವಿಲಾಸೆ ಒಟುಭಾವಂ ತ್ಯಜತಿ ತ್ರಿವಿಕ್ರಮಖ್ಯೆ. ಒಟುಭಾವವನ್ನ ಬಿಡುವುದು ಅಂದ್ರೆ ತರುಣನಾಗೋದು. ಬಾಲ್ಯ ಹೋಯಿತು, ತಾರುಣ್ಯ ಬಂದಿತ್ತು. ಅಪಿ ಭಾನು ಪುರಸ್ಸರ ಸಮಸ್ತ ಪ್ರಯುಃ ಕೀಟಮಣಿ ಪ್ರಭತ್ವಮಾಶು. ಆ ವಾಕ್ಯಾರ್ಥದಲ್ಲಿ ವಿಜಯ ಸಂಪಾದನೆ ಮಾಡಿದ್ದು ಯಾರು ಅಂತ ಕೇಳಿದ್ರೆ ಮತ್ತೆ ಪ್ರತ್ಯೇಕ ಹೇಳ್ಬೇಕಾ? ಬಲಿಚಕ್ರವರ್ತಿ ಮನೆಯಲ್ಲಿ ಗೆದ್ದದ್ದು ಯಾರು ಅಂತ ಹೇಳಿದ್ರೆ ವಾಮನ, ತ್ರಿವಿಕ್ರಮ. ಹಾಗೆ ಇಲ್ಲೂ ಕೂಡ ತ್ರಿವಿಕ್ರಮ ಪಂಡಿತಾಚಾರ್ಯರೇ ಜಯವನ್ನು ಸಂಪಾದನೆ ಮಾಡಿದ್ದಾರೆ. ಇಷ್ಟು ಇವರ ಸ್ಥಿತಿ. ಮಾಯಾವಾದ ಬೇಕಾಗಿರಲಿಲ್ಲ. ವಿದ್ಯಾರ್ಥಿಗಳ ವಯಸ್ಸರ ಮಿತ್ರರ ಒತ್ತಾಯಕ್ಕೆ ಹೋಗಿದ್ರು. ಎಲ್ಲೆಲ್ಲಿ ವಾಕ್ಯಾರ್ಥಕ್ಕೆ ಹೋಗ್ತಿದ್ರು ತಾವೇ ಸಹಜ ಬುದ್ಧಿಯಿಂದ ಹರಿತ ಬುದ್ಧಿಯಿಂದ ಗೆದ್ದುಕೊಂಡು ಬರ್ತಿದ್ರು. ಇಂತಿಪ್ಪ ಪಂಡಿತಾಚಾರ್ಯರು ಅವರ ಅಪ್ಪ ಕರೆದು ಒಂದು ದಿವಸ ಮಾತಾಡಿದ್ರಂತೆ. ಇನ್ನು ಮುಂದಿಂದು 51ರಿಂದ ಮುಂದಿನ 8 ಪದ್ಯಗಳು ಆ ಪಂಡಿತಾಚಾರ್ಯರ ತಂದೆ ಮಕ್ಕಳ ಮಾತು ಮತ್ತು ಇವರ ಮನಸ್ಸಿನ ತೊಳಲಾಟ ಏನಿತ್ತು ಎಲ್ಲವನ್ನ ಬಿಟ್ಟು ಮಧ್ವಶಾಸ್ತ್ರಕ್ಕೆ ಯಾಕೆ ಬರಬೇಕಾಯಿತವರು. ಯದ್ಯಪಿ ಮಾಯಾವಾದವನ್ನು ಅಧ್ಯಯನ ಮಾಡಿದ ಸ್ಮಾರ್ತ ಭಾಗವತ ಸಂಪ್ರದಾಯದಲ್ಲಿ ಇದ್ದವರು ಅಂತ ಕರೆಸಿಕೊಂಡ ಅವರು ಇವತ್ತ್ಯಾಕೆ ಅದನ್ನೆಲ್ಲವನ್ನ ತ್ಯಾಗ ಮಾಡಿ ಇಲ್ಲಿಗೆ ಬರಬೇಕಾಯಿತು ಅನ್ನುವಂಥ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಅತಿ ದಕ್ಷಮತಿಂ ಸಪಾದ ಲಕ್ಷೇ ಸಮಯೇ ಮಾಯಿ ಜನಸ್ಯ ಯುಕ್ತಿ ಶೂರಂ ಮಹಿತಂಚ ಮಹೀತಲೆ ಮಹಿಂದ ಜನಕೋ ನಂದನಮಬ್ರವೀದುಪಾಂಶು. ಅತಿ ದಕ್ಷಮತಿಂ, ಮಹಾಸಮರ್ಥರು. ಮಾಯಾವಾದವನ್ನ ಅಧ್ಯಯನ ಮಾಡಿ ಅದನ್ನ ಪಾಠ ಹೇಳಿ ಪ್ರವಚನ ಮಾಡುವುದರಲ್ಲಿ ಮಹಾಸಮರ್ಥರಾಗಿದ್ದರಂತೆ ಪಂಡಿತಾಚಾರ್ಯ. ಬೇಡ ಆದರೂ ಅಧ್ಯಯನ ಮಾಡಲೇಬೇಕಲ್ಲ. ಅವತ್ತಿನ ಕಾಲದಲ್ಲಿ ಇದ್ದದ್ದು ಅದೊಂದೇ ಪುಸ್ತಕ, ಹೆಂಗ್ ಮಾಡ್ಲಿಕ್ಕೆ ಬರ್ತದೆ? ಇನ್ನ ಸಪಾದ ಲಕ್ಷೇ ಸಮಯೇ ಮಾಯಿ ಜನಸ್ಯ. ಎಷ್ಟಿತ್ತು ಮಾಯಾವಾದದ ಗ್ರಂಥ ಅಂದ್ರೆ ಸಪಾದ ಲಕ್ಷ ಅಂದ್ರೆ 1.25 ಲಕ್ಷ ಗ್ರಂಥ ಅಂತೆ ಅವರದ್ದು. ಮಾಯಾವಾದ ಎಷ್ಟು ಬೆಳೆಸಿದ್ದಾರೆ ಅರ್ಥ ಮಾಡಿಕೊಳ್ಳ್ರಿ. ಮಾಯಾವಾದ ಎಷ್ಟು ಬೆಳೆಸಿದ್ದಾರೆ, ಸಪಾದ ಲಕ್ಷ ಬೆಳೆದು ನಿಂತ್ಕೊಂಡಿದೆ. ಅಂತಹ ಮಾಯಾವಾದವನ್ನ ಯುಕ್ತಿಶೂರರಾಗಿರುವರು ಬೇಕಾದಂಥ ಮಾತುಗಳಿಂದ ವ್ಯವಸ್ಥೆ ಮಾಡಿಬಿಡ್ತಾರೆ. ಮಹಿಮ್ನ ಮಹೀತಳೆ ಮಹಿತಂ ನಂದನಂ ಉಪಾಂಶು ಅಬ್ರವೀತ್. ಅವರಪ್ಪ ಏಕಾಂತದಲ್ಲಿ ಕರೆದು ರಹಸ್ಯವಾಗಿ ಒಂದು ಮಾತನ್ನು ಹೇಳಿದ್ರಂತೆ. ನೋಡು ತ್ರಿವಿಕ್ರಮ ಅಂತ ಹೇಳಿ ತನ್ನ ಮಗನಿಗೆ ಸುಬ್ರಹ್ಮಣ್ಯ ಪಂಡಿತರು ಹೇಳಿದ ಮಾತುಗಳು. ಈ ಪ್ರಸಂಗವನ್ನು ನೋಡಿದರೆ ನನಗೆ ಒಂದು ಅನಿಸ್ತದೆ. 4ನೇ ಸರ್ಗದಲ್ಲಿ ಅಚ್ಯುತ ಪ್ರೇಕ್ಷಾಚಾರ್ಯರ ಗುರುಗಳು ಅಚ್ಯುತ ಪ್ರೇಕ್ಷಾಚಾರ್ಯನ ಏಕಾಂತದಲ್ಲಿ ಕರೆದು ನೋಡಿ ಅಚ್ಯುತ ಪ್ರೇಕ್ಷರೇ ಅಂತ ಮಾಯಾವಾದದ ಅಸಾರತೆಯ ಬಗ್ಗೆ ಹೇಳಿದಂತೆ ಇಲ್ಲೂ ಕೂಡ ಅವರ ತಂದೆ ಮಾಯಾವಾದದ ಅಸಾರತ ಬಗ್ಗೆ ಕರೆದು ಹೇಳ್ತಾ ಇದ್ದಾರಂತೆ. ಯಾರ್ಯಾರು ಓದ್ಯಾರು ಎಲ್ಲರಿಗೂ ಒಂದೇ ಅನುಭವ ರೀ. ಅದು ಅಸಾರ, ಅದು ನಿಸ್ಸಾರ, ಅದರ ರಸವೇ ಇಲ್ಲ. ಯಾರ್ಯಾರು ಮಧ್ವಶಾಸ್ತ್ರ ಓದಿದ್ದಾರೆ ಅದು ಎಲ್ಲವೂ ಸರಸ.
ಸುರಸ, ರಸೋವೈಸಹ ಅಂತ ಕರೆಸಿಕೊಂಡ ಪರಮಾತ್ಮನನ್ನು ಮುಟ್ಟಿಸುವಂತಹದ್ದು. ಅರಸ, ವಿರಸ, ನಮ್ದು ಸರಸ, ರಸೋವೈಸಹ. ಹೇಗಿದೆ ನೋಡ್ಕೊಳ್ರಿ, ಅರ್ಥ ಮಾಡಿಕೊಳ್ರಿ. ಹಾಗಾಗಿ ಮಗನನ್ನ ಕರೆದು ಹೇಳಿದ್ರಂತೆ, ಅತಿ ದಕ್ಷ ಮತಿಂ ಸಪಾದ ಲಕ್ಷೇ ಸಬಗೆ ಮಾಯಿ ಜನಸ್ಯ ಯುಕ್ತಿ ಶೂರಂ ಮಹಿತಂಚ ಮಹೀತಲೆ ಮಹಿಮ್ನ ಜನಕೋ ನಂದನಂ ಅಬ್ರವೀದುಪಾಂಶು. ಜನಕೋ ನಂದನಂ ಅಬ್ರವೀದುಪಾಂಶು ಏಕಾಂತಲಿ ಕರೆದು ಹೇಳಿದ್ರಂತೆ. ಮುಂದಿನ ಶ್ಲೋಕ ಪಂಡಿತಾಚಾರ್ಯರು ನಮ್ಮೆಲ್ಲರಿಗೂ ಒಂದು ಟೆಸ್ಟ್ ಇಟ್ಬಿಟ್ರು. ಎಲ್ರಿಗೂ ಒಂದು ಟೆಸ್ಟ್, ಯಾರು ಬುದ್ಧಿವಂತರಿದ್ದಾರೆ ನೋಡೋಣ ಅಂತ ಹೇಳಿ. ಅದು ಏಕಾಂತದಲ್ಲಿ ತಂದೆ ಮಕ್ಕಳು ಮಾತಾಡಿದ್ದು. ಸುಬ್ರಹ್ಮಣ್ಯ ಪಂಡಿತರು ತ್ರಿವಿಕ್ರಮ ಪಂಡಿತರಿಗೆ ಹೇಳಿರುವಂತಹ ವಿಷಯವನ್ನೇ ನಮ್ಮ ಮುಂದೆ ಪ್ರೆಸೆಂಟ್ ಮಾಡಿ, ನೀವು ಇದನ್ನು ಅರ್ಥ ಮಾಡಿಕೊಳ್ಳಿ ನೋಡ್ತೀನಿ ಅಂದರು. ನಮಗೆ ಚಾಲೆಂಜ್ ಈಗ ಅರ್ಥ ಮಾಡಿಕೊಳ್ಳೋದು. ಮೇಲ್ ನೋಡ್ಲಿಕ್ಕೆ ಶ್ಲೋಕ ಓದಿದರೆ ಸರಳ ಅರ್ಥ ಅನಿಸ್ತದೆ, ಮುಂದೆ ನೋಡಿದರೆ ವ್ಯಾಖ್ಯಾನ ಮಾಡೋ ಕಾಲಕ್ಕೆ ಇನ್ನಿಷ್ಟು ಸರಳ ಅನಿಸ್ತದೆ, ಪ್ರಶ್ನೆ ಮಾಡಿದರೆ ಗೋವಿಂದ ಆಗಿಬಿಡ್ತದೆ. ಏನು? ಶೃಣುವಾಚ ವಿಮಾಂ ವಿಚಾರಿತಾರ್ಥಾಂ ನಕಲೋ ನಿರ್ಗುಣ ಭಾವನಾ ಸುಖಾಯ ಇತಿ ಗೌಣ ವಿಮುಕ್ತಗೆ ಗುಣಾಢ್ಯಂ ಭಜದೇವಂ ಸುತ ವಾಸುದೇವಮೇವ ವಸುದೇವ ಸೂನುಮೇವ. ಇಷ್ಟೇ ಶ್ಲೋಕ. ಕರೆದು ಬಾ ಇಲ್ಲಿ ಅಂತ ಕರೆದ್ರು. ಬಂದರು ಪಂಡಿತಾಚಾರ್ಯರು, ಒಳಗೆ ಕೂತರು, ಬಾಗಿಲು ಹಾಕಿಬಿಟ್ರು. ಶೃಣುವಾಚ ಮಿಮಾಂ ವಿಚಾರಿತಾರ್ಥಾಂ, ನಾನು ಎಲ್ಲ ಮಾಯಾವಾದವನ್ನ ಚತುರಸ್ರವಾಗಿ ಚೌಕಾಗಿ ಎಲ್ಲ ಅಧ್ಯಯನ ಮಾಡಿದ ಮೇಲೆ ಒಂದು ನಿರ್ಧಾರ ಮಾಡಿಕೊಂಡಿದ್ದೇನೆ, ಅದು ನಿನಗೆ ಹೇಳ್ತೀನಿ. ಪ್ರಾಯ ಅವರ ಕೊನೆ ಕಾಲ, ಸುಬ್ರಹ್ಮಣ್ಯ ಸೂರಿಗಳ ಕೊನೆ ಕಾಲದಲ್ಲಿ ಮಗನಿಗೆ ಹೇಳಿರುವಂತಹ ಮಾತು ಮುಗೀತು, ನಾನು ಹೊರಟಿದ್ದೇನೆ, ಕೇಳಿಸಿಕೋ. ನಕಲೌ ನಿರ್ಗುಣ ಭಾವನಾ ಸುಖಾಯ. ಈ ಕಲಿಯುಗದಲ್ಲಿ ಭಗವಂತನನ್ನ ನಿರಾಕಾರ ಅಂತ ನೀನು ಉಪಾಸನೆ ಮಾಡಬೇಡ, ನಿರ್ಗುಣ ಅಂತ ಉಪಾಸನೆ ಮಾಡಬೇಡ. ನಿರ್ಗುಣ ನಿರಾಕಾರ ಅಂತ ಉಪಾಸನೆ ಮಾಡಿದರೆ ನಿಮಗೆ ಎಂದೆಂದೂ ಸದ್ಗತಿ ಆಗುವುದಿಲ್ಲ. ಇತಿ ಗೌಣ ವಿಮುಕ್ತಯೇ, ಗುಣಪೂರ್ಣವಾದ ಮೋಕ್ಷ ಸಿಗಬೇಕು ಅಂತಾದರೆ ಗುಣಾಢ್ಯಂ ಭಜದೇವಂ ಸುತ ವಾಸುದೇವಮೇವ, ಗುಣಪೂರ್ಣನಾದ ವಾಸುದೇವನ ಆರಾಧನೆಯನ್ನು ಮಾಡು, ನಿರ್ಗುಣನಾದ ಬ್ರಹ್ಮನ ಆರಾಧನೆಯನ್ನು ಮಾಡಬೇಡ. ಸರಳ ಅರ್ಥ ಅದು. ಯಾರಿಗೆ ಅರ್ಥ ಆಗಿದೆ? ನಿರ್ಗುಣ ನಿರಾಕಾರನಾದ ಭಗವಂತ ಆರಾಧನಾ ಮಾಡಬೇಡ, ಸಗುಣ ಸಾಕಾರ ಭಗವದ್ ಉಪಾಸನೆ ಮಾಡು ಅಂತ ಇಷ್ಟು ಹೇಳಿಬಿಟ್ರು, ಮುಗಿದೋದು ಕೆಲಸ. ಇವಾಗೇನಿಲ್ಲರಿ, ಇವಾಗ ಅರ್ಥ ಆಗದೆ ಇರುವಂಥದ್ದೇನಿಲ್ಲ. ಆದ್ರೆ ಒಂದು ಶಬ್ದ ಹಾಕಿ ಪಂಡಿತಾಚಾರ್ಯ ನಮಗೆ ಅಲ್ಲೋಲ್ ಕಲ್ಲೋಲ್ ಮಾಡಿ ಇಟ್ಬಿಟ್ರು. ಏನು? ಕಲವು ಅಂದಾರ ನೋಡ್ರಿ. ಕಲಿಯುಗದಲ್ಲಿ ನಿರ್ಗುಣ ನಿರಾಕಾರ ಉಪಾಸನೆ ಮಾಡಬಾರದು, ಸಗುಣೋಪಾಸನೆ ಮಾಡಬೇಕು ಅಂದ್ರು. ಎಲ್ರಿಗೂ ಶುರುವಾಯ್ತು ಈಗ ಚರ್ಚೆ. ಕಲಿಯುಗದಾಗ ಮಾಡಬಾರ್ದು ಅಂದ್ರೆ ಕೃತತ್ರೇತ ದ್ವಾಪರದಾಗ ಮಾಡ್ಬೇಕೇನು? ಹೌದು, ಹಂಗಲ್ಲ. ಮತ್ತೆ ಪ್ರಶ್ನೆ ಬರೋದು ಹಂಗ ಬರ್ತಲ್ಲ, ಕಲಿಯುಗದಾಗ ಮಾಡಬಾರ್ದು ಅಂತ ಹೇಳಿದ್ರೆ ಏನ್ ಮಾಡ್ಬೇಕು? ನಿನ್ನ ಇದಕ್ಕೆ ಉತ್ತರ ಕೊಡ್ಲಿಕ್ಕೆ ಎಲ್ಲರೂ ಪ್ರಯತ್ನ ಮಾಡ್ಯಾರ. ಅವ್ರ ಪ್ರಯತ್ನಗಳನ್ನು ನಾನು ಅನುವಾದ ಮಾಡ್ಲಿಕ್ಕೆ, ನಂದೇನು ಸ್ವಂತದ್ದಿಲ್ಲ, ಮತ್ತೆ ಸುಳ್ಳೆಯಿಂದ ಹೇಳ್ಬಾರ್ದು. ಏನೇನು ಪ್ರಯತ್ನ ಮಾಡ್ಯಾರ, ಏನೇನು ಅಂತ ಕೇಳಿದ್ರೆ, ಈಗ ಮೊದಲು ಕಲಿಯುಗದಾಗ ಮಾಡಬಾರದು ಅಂತ ಅನ್ನೋದನ್ನು ವಿಚಾರ ಮಾಡೋಣಂತ. ಕಲಿಯುಗದಲ್ಲಿ ಭಗವಂತನನ್ನ ನಿರ್ಗುಣ ನಿರಾಕಾರ ಅಂತ ಮಾಡಬಾರ್ದು, ಸಗುಣ ಸಾಕಾರ ಅಂತ ಮಾಡಬೇಕು ಅಂದ್ರೆ ಹಂಗಾರೆ ದ್ವಾಪರ ಯುಗದಲ್ಲಿ ನಿರ್ಗುಣ ನಿರಾಕಾರ ಅಂತ ಮಾಡಬಹುದು, ತ್ರೇತಾಯುಗದಲ್ಲಿ ನಿರ್ಗುಣ ನಿರಾಕಾರ ಅಂತ ಮಾಡಬಹುದು, ಹೌದಿಲ್ಲ? ಆಮೇಲೆ ಮತ್ತೇನದ, ಕೃತಯುಗದಲ್ಲಿ ನಿರ್ಗುಣ ನಿರಾಕಾರ ಅಂತ ಮಾಡಬಹುದು ಅಂತ ಅರ್ಥ ಬರ್ತದೆ. ಯಾಕೆ ಹಿಂಗ ಅರ್ಥ ಬಂತು? ಯಾವಾಗಲೂ ನಮ್ಮ ಬುದ್ಧಿ ದ್ವಂದ್ವಗಳನ್ನ ಗ್ರಹಣ ಮಾಡಿ ಅಭ್ಯಾಸ ಮಾಡಿಕೊಂಡದ್ದರಿಂದ ಈ ತರಹದ ಅರ್ಥ ಹೊರಟಿತು. ಈಗ ಕತ್ತಲಾಗಿದೆ ಅಂತ ಹೇಳಿದರೆ ಬೆಳಕಿಲ್ಲ ಅಂತೆ ಬುದ್ಧಿ ವಿಚಾರ ಮಾಡ್ತದೆ, ಹೌದಾ ಇಲ್ಲ ಹೇಳೋಣಂತ. ಈಗ ಬೆಳಕಾಗಿದೆ ಅಂತ ಹೇಳಿದ್ರೆ ಕತ್ಲು ಇಲ್ಲ ಅನಿಸ್ತದೆ ಹೊರತಾಗಿ ಬೆಳಕಾಗಿದೆ ಎಂಬ ವಾಕ್ಯಕ್ಕೆ ಬೆಳಕಾಗಿದೆ ಅಂತ ಅರ್ಥ ಮಾಡಿಕೊಳ್ಳಿಕ್ಕೆ ಯಾರ ಬುದ್ಧಿಗೂ ಬರೋದಿಲ್ಲ. ಯಾಕೆ ಅಂದ್ರೆ ನಮ್ಮ ಬುದ್ಧಿ ದ್ವಂದ್ವವನ್ನು ಗ್ರಹಣ ಮಾಡಿ ಅಭ್ಯಾಸ ಮಾಡ್ಕೊಂಡ್ಬಿಟ್ಟದು. ಸುಳ್ಳು ಹೇಳಬಾರ್ದು ಅಂದ್ರೆ ಖರೆ ಹೇಳಬೇಕು. ನೋಡು ಏನು ಬಂದ್ವಿ ಅವು. ಸುಳ್ಳು ಹೇಳಬಾರ್ದು ಅನ್ನೋದಕ್ಕೆ ಮುಗಿಸಿದ್ರೆ ಮುಗಿದು ಹೋಗ್ತಿತ್ತು. ನಮ್ಮ ಬುದ್ಧಿ ಏನು ಕೆಲಸ ಮಾಡ್ತದೆ? ಖರೆ ಹೇಳಬೇಕು ಅಂತ ಇನ್ನೊಂದು ದ್ವಂದ್ವ ತಂದು ಬಿಡ್ತಲ್ಲ. ಎಷ್ಟು ವಿಚಿತ್ರ ಅಲ್ವಾ? ಇದು ಬುದ್ಧಿ ದೋಷ ಮೊದಲನೇ ಇತ್ತು. ಏನು ಬುದ್ಧಿ ದೋಷ? ನಮ್ದು ಯಾವುದು ಇದೆಯೋ ಅದನ್ನ ಕಡಿಮೆ ಗ್ರಹಣ ಮಾಡಿ ಇಲ್ಲದೇ ಇದ್ದ ಭಾಗವನ್ನೇ ಹೆಚ್ಚು ಗ್ರಹಣ ಮಾಡುವುದೇ ಬುದ್ಧಿಯ ಮೊದಲನೇ ದೋಷ. ಕಲಿಯುಗದಲ್ಲಿ ಮಾಡಬಾರದು ಅಂತಂದ್ರೆ ಕಲಿಯುಗದಲ್ಲಿ ಮಾಡಬಾರ್ದು ಅಂತ ಇಷ್ಟೇ ಅರ್ಥ. ಅದನ್ನು ಬಿಟ್ಟು ಕೃತಯುಗದಲ್ಲಿ, ತ್ರೇತಾಯುಗದಲ್ಲಿ, ದ್ವಾಪರಯುಗದಲ್ಲಿ ಮಾಡಬೇಕು ಅಂತ ಯಾಕೆ ಅರ್ಥ ಮಾಡಿದ್ವಿ? ನಮ್ಮ ಬುದ್ಧಿ ದ್ವಂದ್ವ ಗ್ರಹಣ ಮಾಡಿದ್ರಿಂದ ಮಾಡಿ ಆಗಿದೆ. ನೋಡ್ರಿ, ಇದು ಎಷ್ಟು ತಪ್ಪು. ಇದಕ್ಕೆ ಒಂದು ಅರ್ಥವನ್ನ ಬನ್ನಂಜ ಗೋವಿಂದಾಚಾರ್ಯರು ಬರೆದಿದ್ದಾರೆ.
ಏನ್ ಬರೆದಿದ್ದಾರೆ ಬನ್ನಂಜೆ ಗೋವಿಂದಾಚಾರ್ಯರು? ಅವರೊಂದು ಸಮಧ್ವಜದ ಒಂದು ವ್ಯಾಖ್ಯಾನ ಬರೆದಿದ್ದಾರೆ. ಅವರು ಅದರೊಳಗೆ ಬರೆಯುವಾಗ ಬರೆದ ವಾಕ್ಯವನ್ನ ಓದಿ ಅವರು ಹೇಳಿದ ಅರ್ಥವನ್ನ ಹೇಳ್ತೀನಿ. ಇದು ಒಂದು ಉತ್ತರ ಆಗಬಹುದು ಅಷ್ಟೇ, ಇದೇ ಉತ್ತರ ಅಂತೇನಲ್ಲ. ಇನ್ನೂ ಅನೇಕ ಉತ್ತರಗಳಿವೆ, ಮತ್ತೆ ಮತ್ತೆ ನೋಡೋಣ. ಏನು ಅಂತಂದ್ರೆ, ತದಾನೀಂ ಪ್ರಚಲಿತೋ ಹಿ ಸ್ಮಾರ್ಥ ಭಾಗವತ ಸಂಪ್ರದಾಯ. ಇದು ಬನ್ನಂಜೆ ಗೋವಿಂದಾಚಾರ್ಯರ ವ್ಯಾಖ್ಯಾನದಲ್ಲಿ ಇದ್ದ ವಾಕ್ಯಗಳು. ತದಾನೀಂ ಪ್ರಚಲಿತೋ ಹಿ ಸ್ಮಾರ್ಥ ಭಾಗವತ ಸಂಪ್ರದಾಯ. ಆಗ ಪ್ರಚಲಿತವಾದದ್ದು ಸ್ಮಾರ್ಥ ಭಾಗವತ ಸಂಪ್ರದಾಯ ಆದದ್ದರಿಂದಾಗಿ ತದನುಯಾಯಿನಾಂ ಶ್ರದ್ಧಾನುಸಾರೇಣ ಆಹ, ಆ ಸ್ಮಾರ್ಥ ಭಾಗವತ ಸಂಪ್ರದಾಯದ ಅನುಸಾರಿಯಾದ ಶ್ರದ್ಧೆ ಏನಿತ್ತಲ್ಲ, ಅದಕ್ಕಾಗಿ ಹೇಳಿದ್ರು ನ ಕಲೌ ಇತಿ, ಕಲಿಯುಗದಲ್ಲಲ್ಲ. ಅಂದ್ರೆ ಸ್ಮಾರ್ಥ ಭಾಗವತ ಸಂಪ್ರದಾಯದಲ್ಲಿ ಏನಿತ್ತು ಅಂದ್ರೆ, ಕಲಿಯುಗದಲ್ಲಿ ಮಾತ್ರ ಆ ಸಂಪ್ರದಾಯ ಹೆಂಗದ ಅಂತ, ಕಲಿಯುಗದಲ್ಲಿ ಮಾತ್ರ ಸಗುಣೋಪಾಸನೆಯನ್ನೇ ಮಾಡಬೇಕು ಅಂತ ಸ್ಮಾರ್ಥ ಭಾಗವತ ಸಂಪ್ರದಾಯ ಇದೆ ಅಂತ. ಉಳಿದ ಯುಗದಲ್ಲಿ ನಿರ್ಗುಣೋಪಾಸನೆ ಮಾಡಿದ್ರು ಪರವಾಗಿಲ್ವಂತೆ. ಈ ಸ್ಮಾರ್ಥ ಭಾಗವತ ಸಂಪ್ರದಾಯದಲ್ಲಿ ಇದೆ ಅನ್ನುವುದು ಅವರು ಉಲ್ಲೇಖ ಮಾಡಿದ ವಾಕ್ಯ. ಕಲೌ ನಾಸ್ತೇವ 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 ಗತಿರನ್ಯಥಾ ಇತ್ಯಾದಿ ಸ್ಮರಣಾತ್. ಹಿಂಗ ಸ್ಮಾರ್ಥ ಭಾಗವತದಲ್ಲಿ ನಾವು ಕೇಳಿದ್ದೇವೆ ಅಂತ ಬರೆದಿದ್ದಾರೆ ಬನ್ನಂಜೆ ಗೋವಿಂದಾಚಾರ್ಯ. ಬರೆದಿದ್ದಾರೆ ಅಲ್ಲ, ಬರೆದಿದ್ರು, ಹೋಗ್ಯಾರ ಪಾಪ, ಲೇಟ್ ಬನ್ನಂಜೆ ಗೋವಿಂದಾಚಾರ್ಯ ಅವರು. ಹಾಗಾಗಿ ಏನಂದಿದ್ದಾರವರು, ಸ್ಮಾರ್ಥ ಭಾಗವತ ಸಂಪ್ರದಾಯದ ಪ್ರಕಾರ ಅದೇ ಶ್ರದ್ಧೆಯಿಂದ ಇರುವ ಸುಬ್ರಹ್ಮಣ್ಯ ಸೂರಿಗಳು ಕಲಿಯುಗದಲ್ಲಿ ನಿರ್ಗುಣ ನಿರಾಕಾರನ ಉಪಾಸನೆ ಮಾಡಬಾರದು, ಸಗುಣೋಪಾಸನೆಯನ್ನು ಮಾಡಬೇಕು. ಯಾಕೆ? ಸ್ಮಾರ್ಥ ಭಾಗವತ ಸಂಪ್ರದಾಯ ಅಂದ್ರೆ ನಿರ್ಗುಣೋಪಾಸನೆಯೂ ಉಂಟು, ಸಗುಣೋಪಾಸನೆಯೂ ಉಂಟು, ಎರಡೂ ಇದೆ ಅವರಲ್ಲಿ. ನಿರ್ಗುಣೋಪಾಸನೆ ಸಗುಣೋಪಾಸನೆ ಉಂಟು. ಅದರಲ್ಲಿ ಯುಗ ವ್ಯವಸ್ಥೆ ಮಾಡಿಕೊಂಡಿದ್ದಾರಂತೆ. ಏನು ಯುಗ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ? ಈ ಹಿಂದಿನ ಯುಗಗಳಲ್ಲಿ ನಿರ್ಗುಣ ಮಾಡಬಹುದು, ಕಲಿಯುಗದಲ್ಲಿ ಮಾತ್ರ ಸಗುಣೋಪಾಸನೆ ಮಾಡಬೇಕು ಅಂತ ಸ್ಮಾರ್ಥ ಭಾಗವತ ಸಂಪ್ರದಾಯದಲ್ಲಿ ಇದೆ. ಅದಕ್ಕಾಗಿ ಆ ಶ್ರದ್ಧೆಯಿಂದ ಇದ್ದ ತ್ರಿವಿಕ್ರಮ ಪಂಡಿತಾಚಾರ್ಯರ ತಂದೆ ಸುಬ್ರಹ್ಮಣ್ಯ ಪಂಡಿತಾಚಾರ್ಯರು ಹೀಗೆ ಹೇಳಿದರು ಎಂಬ ವಾಕ್ಯವನ್ನ ಬನ್ನಂಜೆ ಗೋವಿಂದಾಚಾರ್ಯರು ಬರೆದಿದ್ದಾರೆ. ಮುಂದಿನ ವಾಕ್ಯ ಬರೆದಿದ್ದಾರೆ, ಪಾಪ ಅಲ್ಲಿಗೆ ನಿಲ್ಲಿಸಿಲ್ಲ ಅವರು. ವಸ್ತುತಸ್ತು ನ ಕದಾಪಿ ನಿರ್ಗುಣ ಭಾವನಾ ಸುಖಾಯ ನ ಕೇವಲಂ ಕಲೌ. ಎಂದೆಂದೂ ಕೂಡ ಮಾಡಬಾರದು ನಿರ್ಗುಣ ಭಾವನೆಯನ್ನ, ಕಲಿಯುಗದ ಅಲ್ಲೇ ಅಲ್ಲ, ಕಲಿಯುಗದಲ್ಲಿ ಮಾತ್ರ ಅಂತಲ್ಲ, ಯಾವ ಯುಗದಲ್ಲೂ ಮಾಡಬಾರದು. ಸ್ಮಾರ್ಥ ಭಾಗವತ ಸಂಪ್ರದಾಯದ ಮನಸ್ಸಿನಲ್ಲಿ ಇದ್ದವರು ಹೀಗೆ ಹೇಳಿದ್ದಾರೆ ಅಂತ ಒಂದು ಉತ್ತರವನ್ನ ಹೇಳಿದ್ದಾರೆ. ಇದು ಒಂದು ಉತ್ತರ. ಆದರೆ ನಾರಾಯಣ ಪಂಡಿತಾಚಾರ್ಯರೇ ಶುಭಾಭರಣ ಎಂಬ ಗ್ರಂಥದಲ್ಲಿ ಇಡೀ ಶ್ಲೋಕವನ್ನ ಬೇರೆ ರೀತಿಯಿಂದ ವ್ಯಾಖ್ಯಾನ ಮಾಡಿದ್ದಾರೆ. ಹೇಗೊನ್ಸಿದ್ದಾರೆ ಅಂದ್ರೆ, ಎಲ್ಲಿದೆ ಕಲವು ಅನ್ನುವ ಪದವನ್ನ ಅಲ್ಲಿ ಇಟ್ಟಿಲ್ಲ, ಅವರು ತೆಗೆದು ಬೇರೆ ಕಡೆಗೆ ಇಟ್ಟಿದ್ದಾರೆ. ಕಲವು ಅನ್ನುವುದನ್ನ ಅಲ್ಲಿ ಇಟ್ಟಿಲ್ಲ, ಬೇರೆ ಕಡೆ ಇಟ್ಟಿದ್ದಾರೆ. ತೆಗೆದುಕೊಳ್ಳೋಣ ಅಂತ ಅಲ್ಲಿಂದ. ಏನಾಗುತ್ತದೆ? ಶೃಣುವಾಚ ಮೀಮಾಂ ವಿಚಾರಿತಾರ್ಥಾಂ ನ ಕಲವು ಬ್ರಾಕೆಟ್ ನೋಡಿ ಇಟ್ಕೊಳ್ರಿ. ನಿರ್ಗುಣ ಭಾವನಾ ಸುಖಾಯ ಇತಿ ಗೌಣ ವಿಮುಕ್ತಗೆ ಗುಣಾಢ್ಯಂ ಭಜದೇವಂ ಅಥವಾ ಭಜದೇವಂ ಸುತ ವಾಸುದೇವಮೇವ. ಈ ಸುತ ಅನ್ನೋ ಜಾಗ ಇದೆಯಲ್ಲ, ಅಥವಾ ದೇವ ಅಂತಿದೆಯಲ್ಲ, ಅಲ್ಲಿ ಕಲವು ತಂದ್ಬಿಡ್ರಿ. ಈ ಸುತ ಪದವನ್ನ ಅಲ್ಲಿ ಹಾಕ್ರಿ, ಮುಗಿದೋಯ್ತು, ಕೆಲಸನೇ ಮುಗಿದೋಯ್ತು. ಏನಾಯಿತು? ಅಪ್ಪ ಏನು ಉಪದೇಶ ಮಾಡಿದರು ಅಂದ್ರೆ, ನೋಡು ಮಗನೇ, ನಿರ್ಗುಣ ಭಾವನೆ ಇದು ಎಂದೆಂದಿಗೂ ಕೂಡ ಸುಖಪ್ರದವಲ್ಲ. ಎಂದೆಂದು ಮಾಡಬೇಡ, ಎಂದೆಂದು. ಅರ್ಥ ಆಯ್ತಾ? ಎಷ್ಟು ಚೆನ್ನಾಗಿದೆ ನೋಡ್ಕೊಡ್ರಿ. ಈಗ ಕಲವು ಒಂದು ಶಬ್ದ ಇಲ್ಲೇ ಇಲ್ಲ ಅಲ್ಲಿ. ಇದರ ಶುಭಾಭರಣದಲ್ಲಿಯೇ ಪಂಡಿತಾಚಾರ್ಯ ತಿಳಿಸಿದ್ದಾರೆ. ನಾವೇನು ಕೈಗಂಟು ಹಾಕೋದು ಬೇಡವೇ ಬೇಡ. ಕಲವು ಅನ್ನುವುದನ್ನ ಇದ್ದ ಜಾಗದಲ್ಲಿದ್ದ ತೆಗೆದು ಬೇರೆ ಕಡೆಗೆ ಹಾಕಿಬಿಡ್ರಿ, ತಲೆ ಕೆಡಿಸ್ಕೋಬೇಡ್ರಿ ಅಂತ ಹೇಳ್ಬಿಟ್ಟಿದ್ದಾರೆ. ನಾವದನ್ನು ನೋಡಲಿಲ್ಲ. ಯಾಕೆ? ನಮ್ಮ ಪಾಂಡಿತ್ಯ ಜಗತ್ತಿಗೆ ಗೊತ್ತಾಗಬೇಕಲ್ವೋ ಅನ್ನೋದಕ್ಕೆ ನಮ್ದೊಂದು ಸ್ವಲ್ಪ ಸೇರಿಸಿ ಇಟ್ಟುಬಿಟ್ರು, ಅಷ್ಟೇ ಕೆಲಸ. ಅಲ್ಲಿಯೇ ಇಟ್ಟು ಎಲ್ಲರೂ ಅಲ್ಲೇ ಇಟ್ಬಿಟ್ಟಾರೆ. ಅಲ್ಲಿ ಇಡಬೇಕಾದ ಅವಶ್ಯಕತೆ ಇಲ್ಲ. ಬೇರೆ ಬೇರೆ ಶ್ಲೋಕದಲ್ಲಿ ಅನ್ವಯ ಅರ್ಥ ಮಾಡುವಾಗ ಎಲ್ಲಿಂದೋ ಕಿತ್ತಿ ಎಲ್ಲೋ ಹಚ್ಚಲಿಕ್ಕೆ ಬರ್ತದಂತೆ, ಇದೊಂದು ಕಿತ್ತಿ ಹಚ್ಚಲಿಕ್ಕೆ ಬರೋದಿಲ್ವ ನಮಗೆ? ಶೃಣು ವಾಚಂ ಇಮಾಂ ವಿಚಾರಿತಾರ್ಥಾಂ ನಿರ್ಗುಣ ಭಾವನಾ ಸುಖಾಯ ನ. ಕೆಲವು ಬಿಟ್ಬಿಟ್ಟಿದ್ದೇವೆ ನಾವೀಗ. ಗೌಣ ವಿಮುಕ್ತಗೆ ಗುಣಪೂರ್ಣವಾದ ಆನಂದಮಯವಾದ ಮೋಕ್ಷವನ್ನು ನೀನು ಪಡಿಬೇಕು ಅಂತಾದರೆ ಗುಣಾಢ್ಯಂ ವಸುದೇವ ಸುತಂ ಕಲವು ಭಜ. ಗುಣಪೂರ್ಣನಾದ ವಸುದೇವ ಸುತನಾದ ಕೃಷ್ಣನನ್ನ ಕಲಿಯುಗದಲ್ಲಿ ಆರಾಧನೆ ಮಾಡು. ಆಗೋಯ್ತು, ಇದೇನು ಪ್ರಶ್ನೆಯೇ ಇಲ್ಲ. ಇದರ ಮೇಲೂ ಕೆಲವು ಪ್ರಶ್ನೆ ಕೇಳೋರಿದ್ದೇ ಇರ್ತಾರೆ. ಅದ್ಯಾಕೆ ಕಲಿಯುಗದಲ್ಲಿ ಕೃಷ್ಣನ ಆರಾಧನೆ ಮಾಡಬೇಕು ಸ್ವಾಮಿ? ಕಲಿಯುಗದಲ್ಲಿ ಕೃಷ್ಣನ ಆರಾಧನೆ ಮಾಡಬೇಕು ಅಂದ್ರೆ ಯಾಕೆ ಕಲಿಯುಗದಲ್ಲಿ ಕೃಷ್ಣನ ಆರಾಧನೆ ಮಾಡಬೇಕು? ಈಗ ಕಲವು ಅನ್ನೋದನ್ನ ನಿರ್ಗುಣ ತೆಗೆದು ಕೃಷ್ಣನಿಗೆ ಅಂಟಿಸಿಟ್ಟಿದ್ದೀವಿ ನಾವು. ಕಲಿಯುಗದಲ್ಲಿ ಯಾಕೆ ಮಾಡಬೇಕು ಅಂದ್ರೆ, ತಲೆ ಇದ್ದವ್ರು ಕಲಿಯುಗದಲ್ಲಿ ಮಾಡ್ತಾರೆ, ಇಲ್ಲದೆ ಇದ್ದವ್ರು ಬೇರೆ ಯುಗದಲ್ಲಿ ಮಾಡಲಿ, ನಮಗೇನು ಮಾಡಬೇಕಾಗಿದೆ? ಯಾಕೆ? ಕೃಷ್ಣ ಅವತಾರ ಮಾಡಿದ್ದೇ ದ್ವಾಪರದ ಕೊನೆಯಲ್ಲಿ.
ಸ್ವಲ್ಪ ತಲೆ ಉಂಟೋ ಇಲ್ವೋ? ಕೃಷ್ಣ ಅವತಾರ ಮಾಡಿದ್ದು ಯಾವಾಗ ಅಂತ ಕೇಳಿದ್ರೆ ದ್ವಾಪರದ ಕೊನೆಯಲ್ಲಿ. ದ್ವಾಪರದ ಕೊನೆಯಲ್ಲಿ ಕೃಷ್ಣ ಅವತಾರ ಮಾಡಿದ್ರೆ ಮುಂದಿನ ಯುಗದಲ್ಲಿ ಇದ್ದ ಜನರಿಗೆ ಕೃಷ್ಣ ಉಪಾಸನಾಗ್ತಾನೆ. ಪಂಡಿತಾಚಾರ್ಯ ಇದ್ದದ್ದು ಕಲಿಯುಗದಲ್ಲಿ. ಅದಕ್ಕೆ ಕಲವು, ನೀನು ಕಲಿಯುಗದಲ್ಲಿ ಇದ್ದೀಯಪ್ಪ, ನಿನಗೆ ಯುಗ ಸನ್ನಿಹಿತವಾದ ಮೂರ್ತಿ ಯಾವುದು ಅಂತ ಕೇಳಿದ್ರೆ ಕೃಷ್ಣ ಮೂರ್ತಿ, ಅದನ್ನು ಆರಾಧನೆ ಮಾಡು ಅಂತ ಹೇಳಿದ್ದಾನೆ ಅಪ್ಪ. ಇದು ತಪ್ಪು. ಶ್ರೀಮದ್ ಆನಂದ ತೀರ್ಥರು ಭಾಗವತದ ಏಕಾದಶ ಸ್ಕಂದದಲ್ಲಿ ಹೇಳುವಾಗ ಒಂದು ಮಾತನ್ನು ಹೇಳ್ತಾರೆ, ನಿಮಗೆ ಉಪಾಸನೆ ಮಾಡುವಂತಹ ಮೂರ್ತಿಗಳು ಯಾವುದು ಅಂತ ಕೇಳಿದ್ರೆ ಏನೇನು ಉಪಾಸನೆಯನ್ನು ಮಾಡ್ತೀರಿ ನೀವು ಹೇಳಿ ನೋಡೋಣ. ಮತ್ಸ್ಯಾವತಾರ, ಕೂರ್ಮಾವತಾರ, ಪರಶುರಾಮ, ಕಲ್ಕಿ ಮಾಡ್ತೀನಿ ಚೆನ್ನ, ಕಲ್ಕಿ ಉಪಾಸನೆ ಮಾಡ್ತೀನಿ. ಉಪಾಸನೆ ಮಾಡಿದ್ರೆ ಚಲೋ, ನಾನೇ ಕಲ್ಕಿ ಭಗವಾನ್ ಅಂತ ಕೂತ್ಕೊಂಡ್ರೆ. ಮೊನ್ನೆ ಒಬ್ಬ ಯಾರೋ ನಾನಾ ವೆಂಕಪ್ಪನ ಫೋಟೋ ಹಾಕೊಂಡ್ಬಿಟ್ಟಿದ್ದಾರೆ ಅವ, ಗೊತ್ತಾತಿಲ್ಲ ಯಾರಂತೇಳಿ. ಫೇಸ್ಬುಕ್ ಯೂಟ್ಯೂಬ್ ತುಂಬ ಹೊಡೆದಾರೆ ನೋಡ್ರಿ ಅದು. ನಿತ್ಯಾನಂದ ಅವ ನಿಂತ್ಕೊಂಡ್ಬಿಟ್ಟಿದ್ದೆ ಹಿಂಗೆ ವೆಂಕಪ್ಪನ ಫೋಟೋ, ನಾನೇ ವೆಂಕಪ್ಪ ಅಂತ ಹೇಳಿ. ನನಗೆ ಗಾಬರಿ ಆಗಿದ್ದೇನು ಅಂತಂದ್ರೆ ಇರ್ಲಿ ಬಿಡ್ರಿ ಮುಂದೆ ಬೇಡ. ಅದಕ್ಕೆ ಈಗ ಹೇಳಿದ ಉಪನ್ಯಾಸದಾಗ ಕಲಿಯುಗದಲ್ಲಿ ಕಲ್ಕಿ ಬರೋದಿಲ್ಲ. ನಮ್ಮ ಆಚಾರ್ಯರು ಅಂದ್ರೆ ಆಚಾರ್ಯರು ಅತ್ಯಂತ ಸ್ಪಷ್ಟವಾಗಿ ಹೇಳ್ತಾರೆ, ನೋಡಪ್ಪ ಉಪಾಸನೆಗೆ ಇರುವ ಮಾರ್ಗ ಹೀಗಿದೆ. ನೀನು ಯಾವ ಯುಗದಲ್ಲಿ ಇದ್ದೀಯಾ ಆ ಯುಗದಲ್ಲಿ ಅವತಾರ ಮಾಡಿದ ಭಗವದ್ ರೂಪ ಇದ್ರೆ ಅದನ್ನು ಉಪಾಸನೆ ಮಾಡು. ಮೊದಲನೇದು, ನಿನ್ನ ಯುಗದಲ್ಲಿ ಒಂದು ಅವತಾರ ಮಾಡಿರ್ಬೇಕು. ಇಲ್ಲ ಸರ್ ಸಾರಿ, ನಮ್ಮ ಯುಗದಲ್ಲಿ ಯಾವ ಅವತಾರ ಮಾಡಿಲ್ಲ. ತತ್ಪೂರ್ವ ಯುಗಜೇನ, ನಿನ್ನ ಯುಗದ ಪ್ರೀವಿಯಸ್ ಯುಗ ಯಾವುದಿದೆಯಲ್ಲ ಆ ಯುಗದಲ್ಲಿ ಯಾವ ಭಗವಂತ ಅವತಾರ ಮಾಡಿದ್ದಾನೆ ಅದನ್ನು ಮಾಡು. ಇನ್ ಕೇಸ್ ಅಲ್ಲೂ ಇಲ್ಲ ಅಂದ್ರೆ ಏನ್ ಮಾಡೋದು? ಗುರುಪದಿಷ್ಟ ಮೂರ್ತಿನ ಗುರುಗಳು ಉಪದೇಶ ಮಾಡ್ತಾರೆ, ನಿಂಗೆ ಬಂದು ಯಾವ ಮೂರ್ತಿಯನ್ನು ಮಾಡು ಅಂತ ತಿಳ್ಕೊಂಡು ಹೇಳಿ. ಅದರ ಹಿಂದೆ ಅಂತ ಹೇಳಬಹುದು, ಅದರ ಹಿಂದೆ ಅಂತ ಹೇಳಿದ್ರೆ ಏನ್ ತಪ್ಪಿಲ್ಲ. ಅಲ್ಲೂ ಇಲ್ಲ ಅಂದ್ರೆ ಹಿಂದೆ ಅಂತ ಹೋಗ್ಬೇಕಾಗ್ತದೆ, ಹಂಗಿಲ್ವೇ ಇಲ್ಲ. ಆಚಾರ್ಯ ಏನು ವ್ಯವಸ್ಥೆ ಮಾಡಿದ್ರು ಅಂದ್ರೆ, ನೀನು ಯಾವ ಯುಗದಲ್ಲಿ ಇದ್ದೀಯಾ ಆ ಯುಗದಲ್ಲಿ ಯಾವುದಾದ್ರೂ ಭಗವಂತನ ಅವತಾರ ಆಗಿದೆಯಾ ಅದು ಉಪಾಸನೆ ಮಾಡು. ಈಗ ಉದಾಹರಣೆಗೆ ಹೀಗೆ ಇಟ್ಕೊಂಬೋಣಂತೆ, ನಾವು ನೀವೆಲ್ಲ ಒಂದು ಕ್ಷಣ ನಾವು ನೀವೆಲ್ಲ ಹೀಗೆ ಇಟ್ಕೊಳ್ಳೋಣಂತೆ. ಏನು ಅಂದ್ರೆ ನಾವು ತ್ರೇತಾಯುಗದಲ್ಲಿ ಇದ್ದೀವಿ ಅಂತ ಇಟ್ಕೊಂಬೋಣಂತೆ. ಸುಮ್ಮನೆ ಇಟ್ಕೊಳ್ಳೋಣ, ಗಾಬರಿ ಬ್ಯಾಡ್ರಿ ಯಾರು, ಕರ್ಕೊಂಡು ಹೋಗ್ಬಿಟ್ರು ನಮ್ಮನ್ನ ಆಚಾರ ತ್ರೇತಾಯುಗಕ್ಕೆ ಅಂತ ತಿಳ್ಕೊಂಡು ಹೇಳಿ. ಒಂದು ಕ್ಷಣ ನಾವೆಲ್ಲ ತ್ರೇತಾಯುಗದಲ್ಲಿ ಇದ್ದೀವಿ ಅಂತ ಇಟ್ಕೊಂಡ್ರೆ ಆ ಯುಗದಲ್ಲಿ ಅವತಾರ ಮಾಡಿರುವಂಥವನು ಶ್ರೀರಾಮಚಂದ್ರ. ನಾವು ಆಗ ಉಪಾಸನೆ ಮಾಡಿದ್ರೆ ರಾಮಚಂದ್ರನ ಉಪಾಸನೆ ಮಾಡ್ತೀವಿ, ಕೃಷ್ಣನ್ ಮಾಡಂಗಿಲ್ಲ. ನಾವೇ ಕೃಷ್ಣನ್ ಮಾಡ್ತೀವಿ. ನಾವು ಹೋದ್ಮೇಲೆ ಕೃಷ್ಣ ಬಂದಾನ, ನಾವ್ಯಾಕೆ ಮಾಡ್ತೀವಿ? ಅದನ್ನು ಮಾಡ್ಲಿಕ್ಕೆ ಬರುದಿಲ್ಲ ನಮಗೆ. ಆದ್ರೆ ಕೃಷ್ಣಾವತಾರ ಕಾಲದಲ್ಲಿ ಮಾಡಿದ್ವಿ ಅಂತ ಇಟ್ಕೊಳ್ರಿ, ಕೃಷ್ಣನ್ನು ಮಾಡಬಹುದು, ರಾಮನ್ನು ಮಾಡಬಹುದು. ಯಾಕೆ? ನಮ್ಮ ಯುಗದಲ್ಲಿ ಇದ್ದವರು, ನಮ್ಮ ಹಿಂದಿನ ಯುಗದಲ್ಲಿ ಇದ್ದವರು. ಕಲಿಯುಗದಲ್ಲಿ ಬಂತೀಗ ಕಲಿಯುಗದಲ್ಲಿ ಯಾವ ರೂಪವನ್ನು ಚಿಂತನೆ ಮಾಡಬೇಕು? ನನ್ನ ಯುಗಕ್ಕೆ ಪೂರ್ವ ಯುಗ ಯಾವುದು? ದ್ವಾಪರ. ಅಲ್ಲಿ ಇದ್ದ ಭಗವಂತ ಯಾರು? ಕೃಷ್ಣ. ಹಾಗಾದ್ರೆ ಕಲೌ ಅನ್ನುವುದನ್ನ ಭಜ ದೇವಂ ಕಲೌ ವಸುದೇವಮೇವ ವಸುದೇವ ಸುತಮೇವ, ಮುಗಿದೋಯ್ತು ಕೆಲಸ. ಕೃಷ್ಣನ ಉಪಾಸನೆ ಮಾಡಪ್ಪ ಯುಗಾನುಸಾರವಾಗಿ. ಇಷ್ಟು ಸರಳವಾಗಿ ಶುಭಾಭರಣ ಎಂಬ ಗ್ರಂಥದಲ್ಲಿ ಪಂಡಿತಾಚಾರ್ಯರೇ ತಿಳಿಸಿದರೆ ಅದು ಒಂದು ಉತ್ತರ ಇದೆ. ಅದನ್ನ ಬಿಟ್ಟು ಸ್ಮಾರ್ತ ಭಾಗವತ ಸಂಪ್ರದಾಯ ಅಂತ ಹೇಳಿದ್ದು ಇದು ಇನ್ನೊಂದು ಉತ್ತರ. ನಾನು ಅಲ್ಲ ಅಂತ ಹೇಳ್ತಿಲ್ಲ. ಬನ್ನಂಜಯ ಗೋವಿಂದಾಚಾರ್ಯರ ವ್ಯಾಖ್ಯಾನ ವಿವರಣೆ ತಪ್ಪು ಅಂತ ನನ್ನ ಅಭಿಪ್ರಾಯವಲ್ಲ. ಅದು ಒಂದು ರೀತಿಯ ಉತ್ತರ. ನಾರಾಯಣ ಪಂಡಿತಾಚಾರ್ಯ ಹೇಳಿದ್ದು ಇನ್ನೊಂದು ಉತ್ತರ. ಇನ್ನೊಂದು ಉತ್ತರವನ್ನು ಹೇಳೋ ಪ್ರಯತ್ನ ಮಾಡೋಣವಂತೆ. ಇನ್ನೊಬ್ಬರೂ ಹೇಳಿದ್ದಾರೆ, ಸುಮ್ಮನೆ ತಮಾಷೆಯಾಗಿ, ಅದೇನು ಬೇಕು ಅಂತಿಲ್ಲ. ಇಷ್ಟು ಉತ್ತರ ಕೊಟ್ಟ ಮೇಲೆ ಮುಗಿದೋಯ್ತು, ಇವಾಗ ಆಗೋಯ್ತು. ಇನ್ನೊಂದು ಉತ್ತರ ಏನು ಅಂತ ಕೇಳಿದ್ರೆ, ಬೇರೆ ಬೇರೆ ಯುಗದೊಳಗ ಪುಣ್ಯ ಪಾಪದ ಲೆಕ್ಕಾಚಾರ ಹೆಂಗ್ ಮಾಡ್ತಾರ ಅಂತ ಕೇಳಿದ್ರಂತ. ಬೇರೆ ಬೇರೆ ಯುಗದೊಳಗ ಪುಣ್ಯ ಪಾಪದ ಲೆಕ್ಕಾಚಾರ ಹೆಂಗ ಅಂತ ಕೇಳಿದ್ರಂತ. ಒಂದು ತಮಾಷೆಯಾಗಿ ಒಂದು ಕಥೆ ಇರ್ತದೆ, ನೀವೆಲ್ಲ ಕೇಳಿದ್ದೀರಿ. ಕಥೆ ಏನು ಹೇಳಂಗಿಲ್ಲ, ವಿಷಯ ಎಷ್ಟು ಹೇಳ್ತೀನಿ. ಮತ್ತು ಏನು, ಕೃತಯುಗದೊಳಗ ಜಾಸ್ತಿ ಪುಣ್ಯ ಮಾಡ್ಬೇಕಂತ, ಸ್ವಲ್ಪ ಪಾಪ ಮಾಡ್ಬೇಕಂತ. ಯಾಕಂದ್ರೆ ಪಾಪದ ಎಫೆಕ್ಟ್ ಜಾಸ್ತಿ ಆಗ್ತದಂತ ಅವಾಗ. ಗೊತ್ತಾಯ್ತಿಲ್ಲ? ಕೃತಯುಗ, ತ್ರೇತಾಯುಗ, ದ್ವಾಪರಯುಗ ಇವೆಲ್ಲ ಹೆಂಗಿರ್ತಾವ ಅಂದ್ರೆ ಪುಣ್ಯ ಭಾಳ ಮಾಡ್ಬೇಕು, ಪಾಪ ಸ್ವಲ್ಪ ಮಾಡ್ಬೇಕು. ಯಾಕಂದ್ರೆ ಭಾಳ ಪಾಪ ಮಾಡಿಬಿಟ್ಟು ಅಂದ್ರೆ ಗೋವಿಂದ ಅಲ್ಲಿ ಮುಗಿದ ಹೋದ ಕೆಲಸ. ಕಲಿಯುಗದಾಗ ಎಲ್ಲ ಉಲ್ಟಾ ಅದಂತ. ಏನು ಕಲಿಯುಗದಾಗ ಉಲ್ಟಾ ಅದ ಅಂದ್ರೆ ಪಾಪ ಜಾಸ್ತಿ ಏನು ಮಾಡಬೇಕು, ಮಾಡ್ತೀವೋ ಮಾಡಬಾರ್ದು, ಏನು ಮಾಡ್ತೀವಿ, ಜಾಸ್ತಿ ಪಾಪ ಮಾಡ್ತೀವಿ. ಹೆಚ್ಚು ಪಾಪವನ್ನ ಮಾಡಿದ್ರು ಫಲ ಅಲ್ಪವೇ ಆಗ್ತದೆ. ಫಲ ಏನಾಗ್ತದೆ? ಅಲ್ಪವೇ ಆಗ್ತದೆ. ಇದೇ ಕೃತಯುಗದಲ್ಲಿ ಸ್ವಲ್ಪ ಪಾಪ ಮಾಡಿದ್ರೆ ಜಾಸ್ತಿ
ಫಲ ಆಗ್ತದಂತ. ಹಿಂಗೆ ದೇವ್ರ ವ್ಯವಸ್ಥೆ ಮಾಡಿದ್ದಾನೆ. ಯಾಕಂದ್ರೆ ನಮ್ಮ ಸಲುವಾಗಿ ದೇವ್ರು ಹೆಂಗ್ಯಾಕೆ ಮಾಡ್ಯಾನಂದ್ರೆ ನಮ್ಮ ಸಲುವಾಗಿ ಮಾಡ್ಯಾನ. ನಮ್ಮಂಥ ಪಾಪಿಗಳನ್ನು ನೋಡಿಯೇ ದೇವರೇನು ವ್ಯವಸ್ಥೆ ಮಾಡಿದ್ದಾನ. ನೀವೆಲ್ಲ ಕಲಿಯುಗದಾಗ ಬರೋರದಲ್ಲೋ, ಬರ್ರಿ ನೀವೆಷ್ಟು ಪಾಪ ಮಾಡ್ತೀರಿ ಮಾಡ್ರಿ, ನಿಮ್ಮ ಪಾಪಕ್ಕೆ ಕಡಿಮೆ ಫಲ ಕೊಡ್ತೀರಿ, ಮಾಡ್ಕೊಂಡು ಹೋಗಿ ಅಂತ ಕೊಟ್ಟಾನ. ಅಂದಮೇಲೆ ಬೇರೆ ಬೇರೆ ಯುಗದಲ್ಲಿ ಪಾಪಗಳು ಮಾಡಿದರೆ ಸ್ವಲ್ಪ ಪಾಪ ಮಾಡಿದರೆ ಹೆಚ್ಚಿನ ಫಲ, ಹೆಚ್ಚಿನ ದುಃಖ. ಕಲಿಯುಗದಲ್ಲಿ ಹೆಚ್ಚಿನ ಪಾಪ ಮಾಡಿದರೂ ಕೂಡ ಸ್ವಲ್ಪ ದುಃಖ ಅನ್ನೋದು ಲೋಕದಲ್ಲಿ ಉಂಟು. ಹೀಗೊಂದು ಚಾಲ್ತಿಯಲ್ಲಿ ಇದೆ. ನಕಲವು ನಿರ್ಗುಣ ಭಾವನಾ ಸುಖಾಯ ಅಂದರೆ ಏನಾಯಿತು ಅಂತ ಕೇಳಿದ್ರೆ, ಈಗ ಬೇರೆ ಯುಗದಲ್ಲಿ ನಿರ್ಗುಣ ಅಂತ ಉಪಾಸನೆ ಮಾಡಿಬಿಟ್ರೆ ದೇವರದ್ದು, ದೇವ್ರ ಸಿಟ್ಟಿಗೆದ್ದೆಲ್ಲರೂ ಹೆಚ್ಚಿಗೆ ಶಿಕ್ಷೆ ಕೊಟ್ಬಿಟ್ರೆ. ಕೃತಯುಗದಾಗ ಇದ್ದೀನಿ, ದೇವ್ರ ನಿರ್ಗುಣ ನಿರಾಕಾರ ಅಂತ ಉಪಾಸನೆ ಮಾಡಿದೆ, ಅದು ಪಾಪದ ಕೆಲಸ. ಪಾಪದ ಕೆಲಸ ಆದ್ರಿಂದಾಗಿ ಏನೋ ಪಾಪಿ ನನ್ನ ನಿರ್ಗುಣ ನಿರಾಕಾರ ಅಹಂ ಬ್ರಹ್ಮಾಸ್ಮಿ ಅಂತ ಉಪಾಸನೆ ಮಾಡ್ತೀಯಾ, ನೀನು ಕರ್ಕೊಂಡು ಹೋಗಿ ಅಂದಂತ ನಮಸ್ಗೆ ಹಾಕ್ತೀನಿ ಅಂತ ತಗೊಂಡು ಬೈಬಹುದೇನೋ. ಯಾಕೆ ಕೃತಯುಗದಾಗ ಸ್ವಲ್ಪ ಪಾಪ ಮಾಡಿದ್ರೆ ಜಾಸ್ತಿ ಅದ, ಆದರೆ ಕಲಿಯುಗದಲ್ಲಿ ಜಾಸ್ತಿ ಪಾಪ ಮಾಡಿದ್ರು ಸ್ವಲ್ಪ ಫಲ ಬರ್ತದೆ ಅಂತ ತಿಳ್ಕೊಂಡು ಹೇಳಿ ನಿರ್ಗುಣ ನಿರಾಕಾರ ಅಹಂ ಬ್ರಹ್ಮಾಸ್ಮಿ ಜಾಸ್ತಿ ಮಾಡಿಬಿಟ್ರು ಸ್ವಲ್ಪ ಪಾಪ ಬರ್ತದೆ ಅಂತ ತಿಳ್ಕೊಂಡು ಹೇಳಿಕತ್ತಾರೇನು? ಹಂಗಲ್ಲ, ಯಾವಾಗಲೂ ಮಾಡಬಾರ್ದಪ್ಪ. ಕಲಿಯುಗದಲ್ಲಿ ಅಲ್ಪ ಪಾಪ ಫಲ ಅದಂತ ತಿಳ್ಕೊಂಡು ಹೇಳಿ ನಿರ್ಗುಣ ನಿರಾಕಾರ ಉಪಾಸನೆ ಮಾಡೋದು, ಕೃತಯುಗದಲ್ಲಿ ಜಾಸ್ತಿ ಫಲ ದುಃಖ ಬರ್ತದೆ ಅಂತ ತಿಳ್ಕೊಂಡು ಹೇಳಿ ಮಾಡದೇ ಇರೋದು ಅಂತ ಹಿಂಗೇನು ವ್ಯತ್ಯಾಸ ಇಲ್ಲ. ಕಲಿಯುಗದಲ್ಲಾಗ್ಲಿ ತ್ರೇತಾಯುಗದಲ್ಲಾಗ್ಲಿ ಯಾವುದೇ ಯುಗದಲ್ಲಿ ನಿರ್ಗುಣ ನಿರಾಕಾರ ಅಂತ ಉಪಾಸನೆ ಮಾಡಿದ್ರೆ ಫಲ ಸಮಾನ ಅದ. ಪುಣ್ಯ ಪಾಪಕ್ಕೆ ವ್ಯತ್ಯಾಸ ಇದ್ರೂ ನಿರ್ಗುಣೋಪಾಸನೆಗೆ ಫಲ 4 ಯುಗದಲ್ಲಿ ಒಂದೇ ಅದು. ಇದನ್ನು ತಿಳಿಸ್ಲಿಕ್ಕೆ ನಕಲವು ನಿರ್ಗುಣ ಭಾವನಾ ಸುಖಾಯ. ಕಲಿಯುಗದೊಳಗೆ ಸ್ವಲ್ಪ ಪುಣ್ಯ, ಇಷ್ಟ ಪುಣ್ಯ ಮಾಡಿದ್ರೆ ಸಾಕಂತ ಜಾಸ್ತಿ ಫಲ ಕೊಡ್ತಾನಂತ ದೇವರು. ಅದೇನಾಗಿತ್ತಂತಂದ್ರೆ, ಯುದ್ಧ ಭೂಮಿಯೊಳಗೆ ಅರ್ಜುನ ಮತ್ತು ಕರ್ಣ ಇಬ್ಬರೂ ಯುದ್ಧ ಆಡ್ಲಿಕ್ಕತ್ತಿದ್ರಂತ. ಆಡೋ ಕಾಲಕ್ಕೆ ಅರ್ಜುನ ಮೊದಲು ಬಾಣ ಹೊಡೆದಂತ ಕರ್ಣನ ರಥಕ್ಕೆ. ಹೊಡೆದ್ರೆ ಒಂದು 100 ಹೆಜ್ಜೆ ಹಿಂದೆ ಹೋತಂತ್ರಿ ಕರ್ಣನ ರಥ. ದುಬು 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 ಹೋತಂತ ಹಿಂದೆ ಕೂತಿದ್ರು ಕೃಷ್ಣ. ಆ ಕಡೆಯಿಂದ ಕರ್ಣ ಒಂದೇ ಒಂದು ಬಾಣ ಹೊಡೆದ, ಅರ್ಜುನ ರಥ 4 ಹೆಜ್ಜೆ ಹಿಂದೆ ಹೋತ್ರಿ. 4 ಹೆಜ್ಜೆ ಹಿಂದೆ ಹೋದ್ರೆ ಎದ್ದು ನಿಂತು ಕೃಷ್ಣ ಚಪ್ಪಾಳಿ ತಟ್ಟಿ ವಾ ಶಬಾಷ್ ಕರ್ಣ ಅನ್ನಂತ. ಅರ್ಜುನ ಕೃಷ್ಣನ್ ಧೋತ್ರ ಹಿಡಿದು ಕೂಡ ಮೊದಲ ಏನ್ ಅನ್ಕೊಂಡೇನು ಅರ್ಜುನ? ಅಲ್ಲ, ನಾನು ಬಿಟ್ಟೆ ಬಾಣ, ಅವನು 100 ಹೆಜ್ಜೆ ಹಿಂದೆ ಹೋತು. ಶಬಾಷ್ 4 ಅಕ್ಷರ ಬೇಡ, ಶ ಅನ್ಲಿಲ್ಲ, ಬಾ ಅನ್ಲಿಲ್ಲ, ಶ ಅನ್ಲಿಲ್ಲ. ಏನ್ ಅನ್ಕೊಂಡಿ ನೀನು? ಅವನು 2 ಹೆಜ್ಜೆ ಹೋದ್ರೆ ತಡಿಯೋ, ಯಾಕೆ ಹಂಗೆ ಅವಸರ ಮಾಡ್ತಿ? ಅವಸರ ಪ್ರವೃತ್ತಿ ಇರಬಾರ್ದು ಯಾವಾಗ. ನೋಡು, ನೀ ಅವನ ರಥ ಹೊಡೆದ್ರೆ ಏನು ಹೊಡೆದಲ್ಲೇ ಇಲ್ಲ, ಅವನ ನನ್ನ ರಥಕ್ಕೆ ಹೊಡೆದು ಯಾಕೆ? ಅವನ ರಥ ಬೋಳ್ ರಥ. ಏನ ಆ ರಥದಾಗ ಯಾರಿಲ್ಲ, ಅಪ್ಪಿಲ್ಲ, ಅವು ಇಲ್ಲ. ನನ್ನ ರಥ ನೋಡು, ಮ್ಯಾಲೆ ನಿಮ್ಮಪ್ಪ ಕೂತಾನ, ಹಣಮಪ್ಪ. ಕೆಳಗೆ ಕೂತೀನಿ ನಾನು, ನಿಮ್ಮಪ್ಪ ತಿಮ್ಮಪ್ಪ. ಮ್ಯಾಲೆ ಹಣಮಪ್ಪ, ಈ ಕೆಳಗೆ ತಿಮ್ಮಪ್ಪ. ನನ್ನ ಹೊಟ್ಟ್ಯಾಗ ಜಗದಪ್ಪ. ಇಷ್ಟು ಜಗತ್ತು ಹೊಟ್ಟ್ಯಾಗ ಕೂತದ. ಜೊತೆಗೆ ನೀನು ಶೇಷದೇವ್, ರಾಮೇಶಿದ್ದ ಇಂದ್ರ, ಇಷ್ಟು ಮಂದಿ ಕೂತವ್ರನ್ನ 2 ಹೆಜ್ಜೆ ಹಿಂದೆ ಸರಿಸ್ತಾನಂದ್ರೆ ಗ್ರೇಟ್ ಅಲ್ಲ ಮತ್ತವ? ಇದನ್ನು ನೋಡಿಕೊಂಡು ಅರ್ಥ ಮಾಡ್ಕೋಬೇಕಂತ. ಬೇರೆ ಯುಗದಲ್ಲಿ ಪುಣ್ಯ ಸಂಪಾದನೆ ಮಾಡಿದ್ರೆ ಅರ್ಜುನ ಬಾಣ ಹೊಡೆದಂತೆ ಕರ್ಣ ರಥಕ್ಕ ಅಲ್ಲೇನು ವ್ಯಾಲ್ಯೂ ಇಲ್ಲ. ಯಾಕೆ? ಎಲ್ಲರೂ ಪುಣ್ಯ ಮಾಡ್ತಿರ್ತಾರೆ. ಎಲ್ಲರೂ ಏಕಾದಶಿ, ಎಲ್ಲರೂ ಚಾತುರ್ಮಾಸ್ಯ, ಎಲ್ಲರೂ ಭೀಷ್ಮ ಮಂಚಕ ಮಾಡೋ ಹೊತ್ತಿನಾಗ ನೀವು ಮಾಡಿದ್ರೆ ಏನು ಮಜಾನ ಇರಂಗಿಲ್ಲ. ಎಲ್ಲರೂ ತಿನ್ಕೋತ ಕೂತಿರ್ಬೇಕು, ನೀವು ಉಪವಾಸ ಕೂತಿರ್ಬೇಕು. ಪಾಪ ಪಾಪ ಆಚಾರ ಉಪವಾಸ ಅಂತ ಪಾಪ. ಎಲ್ಲರ ಬಾಯಾಗೂ ಪಾಪಿಯಾಗಿ ಹೋಗ್ಬಿಡ್ತೀವಿ ನೋಡ್ರಿ. ಇದು ಸ್ವಾರಸ್ಯ. ಕಲಿಯುಗದಲ್ಲಿ ಪುಣ್ಯ ಮಾಡೋದು ಅಂತಂದ್ರೆ ಆಗ ಅರ್ಜುನ ರಥಕ್ಕೆ ಹೊಡೆದಂತೆ, ಅಷ್ಟು ಪುಣ್ಯ ಜಾಸ್ತಿ. ಹಾಗಾದ್ರೆ ಕೃತಯುಗದಲ್ಲಿ ನಿರ್ಗುಣ ಭಾವನ, ಕಲಿಯುಗದಲ್ಲಿ ನಿರ್ಗುಣ ಭಾವನ, ಪಾಪದ ಪ್ರಕಾರ ಕಡಿಮೆ ಆಗ್ತದೆ ಅನ್ನೋದಕ್ಕೆ ಮಾಡಬಹುದೇನೋ ಅಂತ ಹಿಂಗೆ ಅನ್ಕೊಳ್ಳಿಕ್ಕೆ ಹೋಗ್ಬೇಡಪ್ಪ. ಎಲ್ಲಾ ಯುಗದಲ್ಲೂ ಅಷ್ಟೇ ಪಾಪ ಬರ್ತದೆ, ಆದ್ರಿಂದ ಅದನ್ನು ಮಾಡಬೇಡ ಅಂತ ಅರ್ಥ ಮಾಡಬೇಕು. ಹೀಗೂ ಒಂದು ಉತ್ತರ ಹೇಳಲಿಕ್ಕೆ ಬರ್ತದೆ. ಆದ್ದರಿಂದ ಶೃಣುವಾಚ ಮಿಮಾಂ ವಿಚಾರಿತಾರ್ಥಾಂ ನಕಲೋ ನಿರ್ಗುಣ ಭಾವನಾ ಸುಖಾಯ ಇತಿ ಗೌಣ ವಿಮುಕ್ತಗೆ ಗುಣಾಢ್ಯಂ ಭಜದೇವಂ ಸುತವಾಸುದೇವಮೇವ. 53 ಇದೊಂದು ಶ್ಲೋಕ ಹೇಳಿ ನಿಲ್ಲಿಸ್ಬಿಡ್ತೇನೆ. ನಾಳೆ ಮತ್ತೆ ಸಿಕ್ಕಾಗ ನೋಡಂತ. ಮುಂದಿಂದೇನು ಪಾಪ ಇಷ್ಟು ಬೇಜಾರಾಗ್ಬಿಡ್ತೀರಿ ಅವ್ರಿಗೆ. ಹೇಳ್ತೀನಿ, ತ್ರಿವಿಕ್ರಮಪಂಡಿತಾಚಾರ್ಯಗೆ ಮೊದಲೇ ಬೇಡಾಗಿತ್ತು ಮಾಯಾವಾದ. ಅಪ್ಪ ಕರೆದು ಇದನ್ನು ಬೇರೆ ಹೇಳ್ಬಿಟ್ರು. ಯಾವುದು ನಮಗೆ ಬೇಡ ಆಗಿರ್ತದೆ ಅಪ್ಪ ಅಮ್ಮ ಹೇಳ್ಬಿಟ್ರು, ಇನ್ನಿಷ್ಟು ಗಟ್ಟಿ ಆಗಿಬಿಡ್ತಾರೆ. ನಮ್ಮಪ್ಪನು ಹಿಂಗೆ ಅಂತಿದ್ದ, ನಾವು ಹಿಂಗೆ ಅನ್ಕೋತಿದ್ವಿ, ಬ್ಯಾಡೇ ಬ್ಯಾಡ ನಡಿ ಅಂತ ತಿಳ್ಕೊಂಡು ಕೊನೆಗೆ ವಿಚಾರ ಮಾಡಿದ್ರಂಥವರು. ಈ ನಿರ್ಗುಣೋಪಾಸನೆ ಅಂದರೆ ಏನಾರ ಮಾಡ್ತಾರ ಅವ್ರು, ನೋಡೋಣ ನಡಿ ಅಂತ ಕೇಳಿಕೊಂಡ್ರಂತೆ ಎಲ್ಲ ವಿದ್ವಾಂಸರನ್ನು. ಪಂಡಿತಾಚಾರ್ಯ
ಅದು ಏನಾರ ಮಾಡ್ತೀರಿ ನಿರ್ಗುಣೋಪಾಸನ ನೀವು ಒಳಗೆ ಹೋಗಿ ಬಾಗಲ ಹಾಕ್ಕೊಂಡು. ಏನು ಇಲ್ಲಿಯವ್ರಿಗೆ ಗೊತ್ತಿಲ್ಲರಿ ನಮಗೆ, ಕೇಳು ನಡಿ ಅಂತ ಹೋದ್ರಂತ. ಇತಿ ತಾತ ವಚೋ ನಿಶಮ್ಯ ಕಿಂಚಿತ್ ತರಳಾತ್ಮಾಪಿ ವಿಚಾರ್ಯ ಶಾಸ್ತ್ರಸಾರಂ ಪರಮೇವ ಸಪಾರಮಾರುರುಕ್ಷು ವಿಗುಣೋಪಾಸ್ತಿ ಮುಪಾಕ್ಷುಣೋತ್ಪರೇಭ್ಯಃ. ಇತಿ ತಾತ ವಚಃ ನಿಶಮ್ಯ ಕಿಂಚಿತ್, ಅಪ್ಪನ ಮಾತನ್ನ ಕೇಳಿ ತರಳಾತ್ಮಾಪಿ, ಮನಸ್ಸು ಹೈರಾಣಿಗೆ ಶುರು ಮಾಡಿಬಿಡ್ತು. ಏನು ಮಾಡ್ಬೇಕು ನಾನು, ನಿರ್ಗುಣ ಮಾಡ್ಲೋ ಸಗುಣ ಮಾಡ್ಲೋ, ನಮ್ಮಪ್ಪ ಹಿಂಗಂತಾನ, ನಾ ಹಿಂಗೆ ಏನು ಮಾಡಲಿ ಅಂತ ಹೊಯ್ದಾಡ್ತಾ ಇದ್ರೆ ವಿಚಾರ್ಯ ಶಾಸ್ತ್ರಸಾರಂ, ತಾವೇ ಕುತ್ಕೊಂಡು ಮತ್ತಷ್ಟು ಗ್ರಂಥ ಅಧ್ಯಯನ ಮಾಡಿದ್ರಂತ. ಇದು ನಿಜವಾಗಿ ಮನುಷ್ಯ ಆಲೋಚನೆ ಮಾಡೋ ಕ್ರಮ. ನಮ್ಮಪ್ಪ ಹೇಳ್ಯಾರ ಮುಗ್ದೋತ್ ಅನ್ಲಿಲ್ಲ, ನಮ್ಮ ಗುರುವೇ ಹೇಳ್ಕೋತ ಬಂದ್ರೆ ಇದನ್ನೇ ಮಾಡು ಅನ್ಲಿಲ್ಲ. ತಾವು ಕೂತ್ಕೊಂಡು ಮತ್ತೆ ಎಲ್ಲ ಶಾಸ್ತ್ರವನ್ನ ಅಧ್ಯಯನ ಮಾಡಿ ಪರಮೇವ ಸಪಾರಮಾರುರುಕ್ಷು, ಯಾಕ ಸಂಸಾರವನ್ನು ದಾಟಬೇಕು ಅಂತ ಅಪೇಕ್ಷೆ ಇದ್ದವರು ತಾವು ಎಲ್ಲ ಗ್ರಂಥವನ್ನು ಅಧ್ಯಯನ ಮಾಡಿದರು. ಆವತ್ತಿನ ಕಾಲದ ಹಿರಿಯ ಅದ್ವೈತ ವಿದ್ವಾಂಸರನ್ನು ವಿಚಾರಿಸಿದ್ರು. ವಿಗುಣೋಪಾಸ್ತಿ ಮುಪಾಶ್ರಣೋತ್ಪರೇಭ್ಯ, ಹೇಳ್ರಪ್ಪ ಏನದು ನಿರ್ಗುಣೋಪಾಸನ ಅಂದ್ರೆ ಏನು, ಅದನ್ನು ಸ್ವಲ್ಪ 2 ಅಕ್ಷರ ಹೇಳ್ರಿ, ನಿಮ್ಮ ಬಾಯಿಂದ ಕೇಳ್ತೀವಿ ಅಂತ ಹೋಗಿ ಕೇಳ್ತಾ ಇದ್ದಾರಂತ. ಏನು ಉಪಯೋಗ ಬೀಳಲಿಲ್ಲ ಅವ್ರು ಹೇಳಿದ್ದು. ಇಷ್ಟು ಮನಸ್ಸು ಬೇಸತ್ತು ಹೋಯಿತು ಅಂದರೆ ಒಂದು ವಿಚಾರ ಮಾಡಿದ್ರಂತೆ ಅವರೇ ಕೂತ್ಕೊಂಡು. ಏನು ವಿಚಾರ ಮಾಡಿದ್ರು, ಇನ್ನು ಮುಂದೆ ನಾನು ಮಾಯಾವಾದವನ್ನು ಅಧ್ಯಯನ ಮಾಡೋದಿಲ್ಲ, ಅದನ್ನು ಎತ್ತಿಟ್ಬಿಡ್ತೇನೆ ಅಂತ ಮಾಯಾವಾದವನ್ನು ಗಂಟು ಕಟ್ಟಿ ಎತ್ತಿಟ್ಟು ಸ್ವಯಂ ತಾವೇ ಆಲೋಚನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರಂತೆ ಪಂಡಿತಾಚಾರ್ಯ. ಅದು ಏನು ಆಲೋಚನಾ? ಪಂಡಿತಾಚಾರ್ಯ ಬರೀ ಆಲೋಚನೆಯನ್ನಷ್ಟೇ ಮಾಡ್ಕೋತಿದ್ರು, ಧರ್ಮಾಚರಣೆಯನ್ನು ಮಾಡ್ತಿದ್ರು. ಇದೊಂದು ಸ್ವಾರಸ್ಯ. ಯಾಕೆ ಅಂದರೆ ಪಂಡಿತರಾದವರೆಲ್ಲರೂ ಧರ್ಮಾಚರಣೆ ಮಾಡ್ತಿರ್ತಾರೆ ಅಂತೇನಿಲ್ಲ. ನಿಜ ಧರ್ಮ ರಥೋ ಗೃಹಿ ಪ್ರಬರಘ ಕಲಿಕಾಲ ಕುಲಿತಾಂತರೋಪಿ ಹಂತ ನಿತರಾಂ ನಿಶಿತಾತ್ಮನ ನಿಸರ್ಗಾತ್ ಸ್ಫುಟಮಾಲೋಚಯದಿತ್ಯಸೌ ಕದಾಚಿತ್. ನಿಜ ಧರ್ಮ ರಥಃ ಗೃಹಿ ಪ್ರಬರಘ, ಅವರ ಆಚರಣೆ ಮಾಡುವಂತಹ ಗೃಹಸ್ಥಾಶ್ರಮದ ಧರ್ಮಗಳು ಇಷ್ಟು ಶ್ರೇಷ್ಠವಾಗಿದ್ದವು. ಮನ್ವಾದಿ ಸ್ಮೃತಿಗಳಲ್ಲಿ ಮನುಸ್ಮೃತಿ, ಯಜ್ಞವಲ್ಕ್ಯ ಸ್ಮೃತಿ, ಭರದ್ವಾಜ ಸ್ಮೃತಿ, ಗೌತಮ ಸ್ಮೃತಿ, ಹಾರೀತ ಸ್ಮೃತಿ ಮೊದಲಾದ ಸ್ಮೃತಿಗಳಲ್ಲಿ ಹೇಳಿದ ಎಲ್ಲ ಗೃಹಸ್ಥಾಶ್ರಮದ ಧರ್ಮವನ್ನು ಚೆನ್ನಾಗಿ ಪರಿಪಾಲನೆ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಮಾಡ್ತಾ ಇದ್ದಾಗ ಕಲಿಕಾಲ ಕುಲಿತಾಂತರೋಪಿ ಹಂತ, ಕಲಿಯ ಕಾಲದ ಬಲದಿಂದ ಸ್ವಲ್ಪ ಮನಸ್ಸು ಕೆಟ್ಟಿತ್ತು. ನೋಡ್ರಿ, ನಾವೆಷ್ಟು ಧರ್ಮಾಚರಣೆಯನ್ನು ಮಾಡಿದರೂ ಕೂಡ ಕಲಿ ಬಿಡೋದಿಲ್ವಂತ, ಕಾಯ್ತಿರ್ತಾನೆ. ಎಂದಾದ್ರೂ ಮಾಡಿ ನಮ್ಮ ಧರ್ಮಾಚರಣೆಯಿಂದ ಕೆಳಗೆ ಓಡಿಸ್ಬೇಕು ಅಂತ ಪ್ರಯತ್ನ ಮಾಡ್ತಿರ್ತಾನಂತ. ಮಹಾನುಭಾವರು ದೊಡ್ಡವರಿಗೆ ಹಾಗಾಗತ್ತೆ. ನಾವೆಲ್ಲ ಒಂದು ಧೈರ್ಯ ತಗೊಳ್ಬೇಕು. ಕೆಲವರಿಗೆಲ್ಲ ಭರವಸೆ, ಆಚಾರ ಇಷ್ಟು ಮಾಡಿದ್ರು ನಮ್ಗೆ ಏನಾಗೇ ಇಲ್ಲ, ನಾವು ಏನು ಮಾಡ್ಬೇಕಿನ್ನು, ಹಲ್ಲೋ ನೀ ಕಲಿಯುವುದಾಗಿದ್ದಿ, ಎಂತೆಂಥವ್ರಿಗೋ ತ್ರಾಸ ಆಗ್ಯದ, ಅವರು ಪಾರಾಗ್ಯಾರ, ನೀನು ಪಾರಾಗ್ತಿ, ತಲೆ ಕೆಡ್ಸ್ಕೋಬೇಡ ಅಂತ ಹೇಳಿ ನಾವು ತಿಳ್ಕೊಳ್ಬೇಕು. ಅವರೇ ವಿಚಾರವನ್ನು ಮಾಡ್ಲಿಕ್ಕೆ ಶುರು ಮಾಡಿದರು. ಸ್ಫುಟಂ ಆಲೋಚಯದಿತ್ಯಸೌ ಕದಾಚಿತ್, ಚೆಂದಾಗಿ ಶಾಸ್ತ್ರವನ್ನು ನೋಡಿ ಆಲೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬರ್ತಾ ಇದ್ದಾರಂತೆ. ಏನು ನಿರ್ಧಾರ ಮಾಡಿಕೊಂಡ್ರು, ಯಾವ ನಿರ್ಧಾರಕ್ಕೆ ಅವರು ಬಂದರು, ಮುಂದೆ ಆಚಾರ್ಯರ ಭೇಟಿ ಅವರಿಗೆ ಹೇಗಾಯಿತು, ಇದೆಲ್ಲವನ್ನು ಮುಂದಿನ ಶ್ಲೋಕದಲ್ಲಿ ಹೇಳಬರಿದ್ದಾರೆ. ಇವತ್ತು ಇಲ್ಲಿಗೆ ನಿಲ್ಲಿಸ್ತಿದ್ದೀನಿ. ಮಧ್ವ ವಿಜಯವನ್ನು ಮಾತ್ರ ಪ್ರವಚನ ನಿಲ್ಲಿಸ್ತಿಲ್ಲ, ಸುಮಧ್ವ ವಿಜಯದ ಪ್ರವಚನವನ್ನು ಮಾತ್ರ ನಿಲ್ಲಿಸ್ತಾ ಇದ್ದೀನಿ. ಶ್ರೀಕೃಷ್ಣಾರ್ಪಣಮಸ್ತು.